परं धीमहि सृष्टिस्थित्यप्येहानियतिदुषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिभिः सुरनृद्विषतत्त्वात्मकस्य विष्णोर्व्यस्ता समस्ता सकलगुणनिधे सर्वदोषव्यपेदः पूर्णानन्दव्ययो यो गुरुरपि परमश्चिन्तयेतं महान्तम् सदागमैकविज्ञेयं समतीतक्षराक्षरं नारायणं सदा वन्दे निर्दोषा अशेषसद्गुणं श्रीवेदान्तमहाचलं विपरितः संयोज्य सूत्राहिपं सद्वातागमपोषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धाम्बुधिः स्वीयामानाममृतं प्रयच्छति समां पायाद्गुणोद्यन्मणि व्यासाय भुवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। अभ्रमं भङ्गरहितम् अजडं विमलं सदा आनन्दतीर्थमतलं भजे तापत्रयापहं भवति यदनुभावात्येडमूकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयां परमत्कामधेनुञ्च भजत्तुर्तुरूपमं श्रीभावबोधकुत्पादा चिन्तामणि उपास्महे दुर्वादिद्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालुवे सत्याभिज्ञकराज्योत्तां पञ्चाषड्वर्षपूजकां सत्यप्रमोदतीर्थार्यां नौमि न्यायसुधारतां श्रीसत्यात्मगुरवे नमः। विद्याविनयसम्पन्नं प्रतिवादिमतध्वंसिनं विश्वप्रियगुरून् वन्दे मध्वेशप्रियकारकं श्रीगुरुभ्यो नमः। हरिः ओम्। ಭಗವಂತನ ಅವತಾರವಾದ ಶ್ರೀಕೃಷ್ಣನ ಲೀಲೆಗಳನ್ನು ಚಿಂತನೆ ಮಾಡ್ತಾ ಇದ್ದೇವೆ. ನಿನ್ನೆ ತನಕ ಬಂದಿದ್ದು ಕೇಶಿ ಅನ್ನುವ ಅಸುರನ ಸಂಹಾರದಕ್ಕೆ ಬಂದಿದ್ದು. ಹಿಂದೆ ಕೆಲವೊಂದು ವಿಷಯಗಳ ವಿಮರ್ಶೆಯನ್ನು ನಾವು ಮಾಡಿರಲಿಲ್ಲ. ಗೋವರ್ಧನ ಧಾರಣ ವಿಮರ್ಶೆ ಮಾಡಿರಲಿಲ್ಲ. ವಿಪ್ರರ ಕನ್ಯೆಯಿಂದ ನೈವೇದ್ಯ ಸ್ವೀಕರಿಸಿದ ಭಗವಂತ ಅದನ್ನು ವಿಮರ್ಶೆ ಮಾಡಿರಲಿಲ್ಲ. ಅದನ್ನು ವಿಮರ್ಶೆ ಮಾಡಿಬಿಟ್ಟು ಮುಂದಿನ ಕಥೆಯನ್ನು ನೋಡೋಣ. ವಾದಿರಾಜರು ಈ ವಿಷಯಗಳನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ತಥೋ ವನೆ ಸಂಚರಣಾದ ತ್ರಿಶಂತಾಃ ಕದಾಚನ ಅನ್ನಾರ್ಥಿನೋ ಯುಯುರ್ಗೋಪಾಃ ಪೂರ್ಣಾಮ್ಯಜ್ಞ ಸಭಾಂ ವಿಜಯಿ. ಗೊಲ್ಲರೊಡನೆ ಕೂಡಿಬಿಟ್ಟು ಕೃಷ್ಣ ಬಹಳ ಕಾಲದಿಂದ ಆಟ ಆಡ್ತಾ ಇರ್ತಾನೆ ಕಾಡಿನಲ್ಲಿ. ಹಸಿವೆ ಆಗತ್ತೆ. ಕೃಷ್ಣನಿಗೆ ಹಸಿವೆ ಅನ್ನೋದಿಲ್ಲ, ಗೊಲ್ಲರಿಗೆ ಹಸಿವೆ ಆಗತ್ತೆ. ಪಕ್ಕದಲ್ಲಿ ವಿಪ್ರರು ಯಜ್ಞ ಮಾಡ್ತಾ ಇರ್ತಾರೆ. ಕೃಷ್ಣ ಹೇಳ್ತಾನೆ ಗೊಲ್ಲರಿಗೆ, ಕೃಷ್ಣನಿಗೆ ಹಸಿವೆ ಆಗಿದೆ, ಕೃಷ್ಣನಿಗೆ ಅನ್ನ ಬೇಕು ಅಂತ ಕೇಳ್ಕೊಂಡು ಬನ್ನಿ ಅಂತ ಹೇಳ್ತಾನೆ ಗೊಲ್ಲರಿಗೆ, ಗೋಪಾಲಕರಿಗೆ. ಇಲ್ಲಿ ವಾದಿರಾಜರು ಬಹಳ ಸೂಕ್ಷ್ಮವಾದ ವಿಷಯಗಳನ್ನು ಹೇಳ್ತಾರೆ. ಹಸಿವೆಯಾಗಿದ್ದು ಗೊಲ್ಲರಿಗೆ, ಕೃಷ್ಣನಿಗೆ ಹಸಿವೆ ದೃಶ್ಯಗಳು ಏನೂ ಇಲ್ಲ. ಕೃಷ್ಣನಿಗೆ ಅನ್ನ ಕೊಡಿರಿ ಅಂತ ಗೊಲ್ಲರು ಕೇಳಿದರು. ನಮಗೆ ಅನ್ನ ಕೊಡಿರಿ ಅಂತ ಕೇಳಬಹುದಾಗಿತ್ತು ಅವರು ಅಲ್ವಾ. ಕೃಷ್ಣನಿಗೆ ಅನ್ನ ಕೊಡರಿ ಅಂತ ಕೇಳಿದ್ದು ಏನಪ್ಪ ಅಂದರೆ, ಏನೇ ವಸ್ತುವನ್ನು ನಾವು ಉಪಯೋಗಿಸಬೇಕಾದರೂ ಅದು ಪರಮಾತ್ಮನ ನೈವೇದ್ಯ ಆಗಿರಬೇಕು. ಆ ಚಿಂತನೆಯು ನಮಗೆ ಬರಬೇಕು. ಆ ಚಿಂತನೆ ಆ ಥರ ಹೇಳ್ತಾರೆ. ಯಾಕೆಂದರೆ ಗೊಲ್ಲರು ಸಾಮಾನ್ಯರಲ್ಲ. ಎಲ್ಲ ದೇವತೆಗಳು ಗೋಪಾಲಕರಾಗಿ ಅವತರಿಸಿದ್ದಾರೆ, ಗೋಪಿಕಾ ಸ್ತ್ರೀಯರಾಗಿ ಅವತರಿಸಿದ್ದಾರೆ, ಯಾದವರಾಗಿ ಅವತರಿಸಿದ್ದಾರೆ. ಕೃಷ್ಣ ಪರಮಾತ್ಮದ ಕೃಷ್ಣಾವತಾರ ಮಾಡುವ ಮೊದಲೇ ಸಭೆ ಮಾಡಿ ಎಲ್ಲರಿಗೂ ಹೇಳಿದರು. ಅವರು ವಿಷಯಗಳಲ್ಲಿ ವೈರಾಗ್ಯ ಉಳ್ಳವರು.
ಭಕ್ತರು ಯಾವಾಗಲೂ ತಮಗೆ ಏನು ಬೇಕು ಎಂದು ಅಪೇಕ್ಷಿಸೋಲ್ಲ, ಭಗವಂತನಿಗೆ ಬೇಕು ಅಂತ. ಭಗವಂತನಿಗೆ ಬೇಕು ಅಂದರೆ ಭಗವಂತ ನಮಗೆ ಕೊಡ್ತಾನೆ, ಅವನಿಗೇನು ಬೇಡ. ನಮಗೆ ಬೇಕು ಅಂದರೆ ಭಗವಂತ ನಮಗೆ ಕೊಡೋದಿಲ್ಲ. ಹೇಗೆ ಅಂದರೆ, ಈ ಮರ ತಗೊಳ್ತೀರ, ಮರಕ್ಕೆ ರೆಂಬೆಗಳು ಇದ್ದಾವೆ, ಚಿಗುರಿದ ಎಲೆಗಳಿದ್ದಾವೆ, ಎಲ್ಲ ಇದ್ದಾವೆ. ಮರಕ್ಕೆ ಎಲೆ ಚಿಗುರಬೇಕು, ಮರದಲ್ಲಿ ಹಣ್ಣು ಬಿಡಬೇಕು ಅಂದರೆ ಬುಡಕ್ಕೆ ನೀರು ಹಾಕಬೇಕು ಅಲ್ವಾ? ಯಾರು ಎಲೆ ಮೇಲೆ ಸಿಂಪಡಿಸಲ್ಲ. ಹಾಗೆ ಭಗವಂತ ಎಲ್ಲರಿಗೂ ಆಧಾರವಾದ ಬೇರು. ಭಗವಂತನಿಗೆ ಆಹಾರ ಕೊಡಬೇಕು ಅಂತಲ್ಲ, ಭಗವಂತನಿಗೆ ಅವನಿಗೆ ಅರ್ಪಿಸಿ ನಾವು ತೆಗೆದುಕೊಳ್ಳಬೇಕು. ಭಗವಂತನ ವಸ್ತು ಅದು. ಇನ್ನೊಬ್ಬರ ವಸ್ತುವನ್ನು ತೆಗೆದುಕೊಳ್ಳಬೇಕಾದರೆ ನಿಮಗೆ ಅವರಿಗೆ ಕೊಟ್ಟು ಬಿಟ್ಟು ಅವರ ಅಪ್ಪಣೆಯನ್ನು ಪಡೆದು ನಾವು ತೆಗೆದುಕೊಳ್ಳಬೇಕು ಅಂತ ಲೌಕಿಕವಾಗಿ ತೊಗೊಳ್ಬೋದು. ಯಾರ್ದೋ ಮನೆಗೆ ಹೋಗಿರ್ತೀವಿ, ಏನೋ ಇರುತ್ತೆ, ಆ ವಸ್ತುನ ಚೆನ್ನಾಗಿದೆ ಅಂತ ತೊಗೊಂಡು ಬಿಟ್ಟರೆ ಅದು ಕಳ್ತನ ಆಗುತ್ತೆ. ಅವರ ಎದುರಿಗೆ ತೊಗೊಂಡಿರ್ಬೋದು, ಅದು ಅಪರಾಧ. ಅವರಿಗೆ ಕೇಳಿ ಅದನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ಇಲ್ಲಿ ಪರಮಾತ್ಮ ತೋರಿಸ್ತಾರೆ, ವಾದಿರಾಜರು ಬಹಳ ತೋರಿಸ್ತಾರೆ. ಈ ವಿಪ್ರರೇನು ಮಾಡ್ತಿರ್ತಾರೆ, ಯಜ್ಞವನ್ನು ಮಾಡ್ತಾ ಇರ್ತಾರೆ. ಆ ಯಜ್ಞ ಮಾಡ್ತಾ ಇರಬೇಕಾದ್ರೆ ಯಾಗದಲ್ಲಿ ಪೂರ್ಣವಾದ ದೇವರಿಗೆ ಕೊಡದೆ ಬೇರೆಯವರಿಗೆ ಕೊಡೋ ಅಂತಿಲ್ಲ. ಯಜ್ಞದಲ್ಲಿ ಹವಿಸ್ಸು ಆಗದೇನೆ. ಹಾಗೆ ಮಾಡಿದರೆ ಅಪೂರ್ಣತೆ ಬರುತ್ತೆ ಯಾಗಕ್ಕೆ. ಆದರೆ ಕೃಷ್ಣ ಕೇಳಿದ್ದು ಅಂತ ಅವರಿಗೆ ಗೊತ್ತಾಗಲಿಲ್ಲ. ಯಾಗ ಮುಗಿಯದೆ ಕೊಡೋದಿಲ್ಲ ಅಂದರು. ಯಜ್ಞಕ್ಕೆ ಅಧಿಪತಿ ಕೃಷ್ಣನೇ, ಅವನೇ ಸ್ವೀಕರಿಸಬೇಕು. ಸಾಕ್ಷಾತ್ ಕೃಷ್ಣನೇ ಬಂದಿದ್ದಾನೆ, ಅವನಿಗೆ ಬೇಕು ಅಂತ ಆಹಾರ ಕೇಳಿದ್ರು ಇವರು ಕೊಡಲಿಲ್ಲ ಅಂತಂದರೆ ಅವರಿಗೆ ಭಗವಂತ ಮೋಹವನ್ನು ಮಾಡಿದ್ದಾನೆ. ಭಗವಂತ ಕೃಷ್ಣ ಅನ್ನುವ ಜ್ಞಾನ ಇಲ್ಲ ಅವರಿಗೆ ಯಾವಾಗ ಆ ಸಮಯದಲ್ಲಿ. ಬಹಳ ದಿಷ್ಟರು, ಯೋಗ್ಯತೆಯಲ್ಲಿ ಬಹಳ ಒಳ್ಳೆಯವರು. ಆವಾಗ ಗೊಲ್ಲರು ಕೃಷ್ಣನ ಹತ್ರ ಬರ್ತಾರೆ. ಮತ್ತೆ ವಿಪ್ರರು ಕೊಡಲಿಲ್ಲಪ್ಪ, ನಿನಗೆ ಬೇಕು ಅಂದರೂ ಕೊಡಲಿಲ್ಲ ಅಂತ ಹೇಳ್ತಾರೆ. ಆವಾಗ ಕೃಷ್ಣ ಹೇಳ್ತಾನೆ, ನೀವು ತಪ್ಪು ಮಾಡಿದಿರಿ, ವಿಪ್ರರ ಹತ್ರ ಹೋದ್ರಿ, ಅವರ ಪತ್ನಿಯರ ಹತ್ರ ಹೋಗ್ರಿ ಅಂತಾನೆ ಕೃಷ್ಣ ಪರಮಾತ್ಮ. ಅವರ ಪತ್ನಿಯರ ಹತ್ರ ಹೋಗ್ರಿ, ಅವರು ಕೊಡ್ತಾರೆ. ಈ ವಿಪ್ರ ಹತ್ರ ಹೋಗ್ಬೇಡಿ, ನೀವು ಅವ್ರ ಪತ್ನಿಯರ ಹತ್ರ ಹೋಗಿ ಅಂದಾಗ ಅವರೆಲ್ಲರೂ ಪತ್ನಿಯರ ಹತ್ರ ಹೋಗ್ತಾರೆ. ವಿಪ್ರ ಪತ್ನಿಯರ ಹತ್ರ ಹೋಗಿ, ಹೀಗೆ ಕೃಷ್ಣ ಹಸಿವೆಯಾಗಿದೆ, ಕೃಷ್ಣನಿಗೆ ಬೇಕು ಅಂದಿದ್ದೇ ತಡ. ಅವರು ಎಲ್ಲ ಹಾಲು ಮೊಸರು ತುಪ್ಪ ಮಾಡಿದ್ದೆಲ್ಲ ಆಹಾರವನ್ನು ಗೊಲ್ಲರನ್ನು ಕೂಡಿಕೊಂಡು ಅಲ್ಲೇ ಬರ್ತಾರೆ ಅವರೆಲ್ಲ. ಹೆಣ್ಣು ಮಕ್ಕಳಿಗೆ ಮೋಕ್ಷವನ್ನು ಪ್ರತಿಯಾಗಿ ಕೊಡ್ತಾನೆ ಭಗವಂತ. ನೀವು ಏನು ಭಗವಂತನಿಗೆ ಅರ್ಪಿಸ್ತೀರೋ ಅದಕ್ಕೆ ಪ್ರತಿಯಾಗಿ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ. ಅಂದರೆ ನಾವು ಅರ್ಪಿಸ್ತೀವಿ, ನಮಗೂ ಮೋಕ್ಷ ಕೊಡ್ತಾನೆ. ಅಂದರೆ ನಮ್ಮ ಅರ್ಪಣೆ ಆ ಸಾಧನೆಯ ಮಟ್ಟದಲ್ಲಿರಬೇಕು. ಹಾಗೆ ತಿಳ್ಕೊಳ್ತಾರೆ. ಇಲ್ಲಿ ಏನು ತಿಳ್ಕೊಳ್ಬೇಕು ಅಂದರೆ, ಗೋಪಿಯರು ಕೊಟ್ಟರು, ಗೋಪಿಯರು ಕೊಟ್ಟಾಗ ಅವರ ಹೆಂಡಂದಿರು, ಅವರ ಗಂಡಂದಿರು ಇದು ಸರಿಯಲ್ಲ, ಇದು ಕೊಡಬಾರದು ಅಂತ ಹೇಳಿಲ್ಲ. ಆದರೂ ಅವರಿಗೆ ಅಸಹನೆ ಇತ್ತು. ಯಾವಾಗ ಬಂದು ಇವರು ಕೊಟ್ಟರೋ ಆವಾಗ ಅವರು ಅವರ ಜ್ಞಾನದ ಬಗ್ಗೆ ತಮ್ಮ ಪತ್ನಿಯರಿಗೆ ಹೇಳ್ತಾರೆ, ನೀವೇ ಧನ್ಯವಂತರು, ಭಗವಂತನಿಗೆ ಸಾಕ್ಷಾತ್ ಉಣಿಸಿದ್ರಿ ನೀವು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಕೆಲವು ಶಾಸ್ತ್ರಗಳಲ್ಲಿ, ಕೆಲವು ಮತ ಪ್ರವರ್ತಕರಲ್ಲಿ ಇದೆ, ಸ್ತ್ರೀಯರಿಗೆ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ. ಸ್ತ್ರೀಯರಿಗೆ ಮೋಕ್ಷ ಇಲ್ಲ, ಬೇರೆ ಯಾರಿಗೂ ಮೋಕ್ಷ ಇಲ್ಲ ಅಂತ. ಆದರೆ ಮಧ್ವಶಾಸ್ತ್ರ ಒಂದೇನೆ ಹೇಳೋದು ಎಲ್ಲರಿಗೂ ಮೋಕ್ಷ ಇದೆ. ಭಗವಂತನ ಮೇಲೆ ಯಾರು ಭಕ್ತಿಯನ್ನು ಮಾಡ್ತಾರೋ, ಯಾರು ಅತ್ಯಂತ ನಿಷ್ಠವಾದ ಭಕ್ತಿಯನ್ನು ಮಾಡ್ತಾರೋ, ಭಗವಂತನಿಗೆ ತಮ್ಮನ್ನು ಅರ್ಪಿಸ್ತಾರೋ, ಆತ್ಮನಿವೇದನೆಯನ್ನು ಮಾಡಿಕೊಳ್ತಾರೋ ಅಂಥವರಿಗೆ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಅವರು ಬ್ರಾಹ್ಮಣರೇ ಆಗಿರಲಿ, ಶೂದ್ರರೇ ಆಗಿರಲಿ, ಕ್ಷತ್ರಿಯರೇ ಆಗಿರಲಿ, ವೈಶ್ಯರೇ ಆಗಿರಲಿ, ಸ್ತ್ರೀಯರೇ ಆಗಿರಲಿ. ಸ್ತ್ರೀಯರಿಗೆ ಮೋಕ್ಷ ಇಲ್ಲ, ಕೇವಲ ಸನ್ಯಾಸಿಗಳಿಗೆ ಮೋಕ್ಷ ಅನ್ನುವ ಒಂದು ಮತನೂ ಇದೆ. ಆದರೆ ಮಧ್ವಾಚಾರ್ಯರು ಕೊಟ್ಟ ಉಡುಗೊರೆ ಏನು ಜನಕ್ಕೆ ನೀವೆಲ್ಲರೂ ಮೋಕ್ಷಕ್ಕೆ ಹೋಗ್ತೀರಾ, ಆದರೆ ಭಗವಂತನ ಬಗ್ಗೆ ಅತೀವ ಭಕ್ತಿ ಇರಬೇಕು, ತಾರತಮ್ಯ ಗೊತ್ತಿರಬೇಕು ಅಂತ ಹೇಳ್ತಾರೆ. ಆಮೇಲೆ ಗೊಲ್ಲರು ಪ್ರತಿ ವರ್ಷ ಇಂದ್ರನ ಪೂಜೆಯನ್ನು ಮಾಡ್ತಾ ಇರ್ತಾರೆ.
ಇಂದ್ರನ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಇಂದ್ರ ಕಾಲ ಕಾಲಕ್ಕೆ ಮಳೆಯನ್ನು ಕೊಡ್ತಾ ಇರ್ತಾನೆ. ಆವಾಗ ಭಗವಂತ ಕೇಳ್ತಾನೆ, ಇಂದ್ರನಿಗೆ ಯಾಕೆ ಪೂಜೆ ಮಾಡ್ತೀರಾ? ಇಂದ್ರನಿಗೆ ಯಾಕೆ ನೀವು ಪೂಜೆ ಮಾಡ್ತೀರಾ? ಈ ಪರ್ವತಕ್ಕೆ ಪೂಜೆ ಮಾಡಬೇಕು. ಈ ಪರ್ವತದಿಂದ ಅಲ್ಲಿ ಬೆಳೆದಿರುವ ಕಾಡು ಮರಗಳಿಂದ ನಿಮಗೆ ಮಳೆಯಾಗತ್ತೆ. ಮಳೆಯಾಗಿದ್ದಕ್ಕೆ ನಿಮಗೆ ಧಾನ್ಯ ಸಮೃದ್ಧಿ ಬರುತ್ತೆ. ಇಂದ್ರನಿಗೆ ಯಾಕೆ ಪೂಜೆ ಮಾಡಬೇಕು ನೀವು? ಅಂತ ಕೇಳ್ತಾರೆ. ಆವಾಗ ಅವರು ಹೇಳ್ತಾರೆ, ಕೃಷ್ಣ ಯಾಕೆ ಹೀಗೆ ಮಾಡ್ದ ಅಂದರೆ ಇಂದ್ರನಿಗೆ ಸ್ವಲ್ಪ ಅಹಂಕಾರ ಬಂದಿರುತ್ತೆ. ನೋಡಿ, ಪರಶುಕ್ಲತ್ರಿಯರನ್ನು ಬಿಟ್ಟರೆ, ವಾಯುದೇವರು ಬ್ರಹ್ಮದೇವರನ್ನು ಬಿಟ್ಟರೆ, ರುದ್ರದೇವರಿಂದ ಹಿಡಿದುಕೊಂಡು ಬಿಟ್ಟು ಎಲ್ಲರಿಗೂ ಸ್ವಲ್ಪ ಅಹಂಕಾರ ಇರುತ್ತೆ. ಸ್ವಲ್ಪ ಸ್ವಲ್ಪ ವಿಸ್ಮರಣೆ ಇರುತ್ತೆ. ಒಂದು ಕ್ಷಣ ವಿಸ್ಮರಣೆ ಇರುತ್ತೆ. ಒಂದು ಎಷ್ಟೋ ಶತವರ್ಷಗಳಲ್ಲಿ, ಸಾವಿರ ವರ್ಷಗಳ ದೇವಮಾನದಲ್ಲಿ, ಒಂದು ಕಲ್ಪದಲ್ಲಿ ಅವರಿಗೆ ಒಂದು ಕ್ಷಣ ವಿಸ್ಮರಣೆ ಬರುತ್ತೆ. ಮತ್ತೆ ಅವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಆಗ ಅಂದರೆ ಅವರಿಗೆ ದೋಷ ಇದೆ, ನಮಗೆ ದೋಷ, ನಮಗೆ ಎಲ್ಲ ದೋಷನೇ. ನಮ್ಮ ಜನ್ಮಗಳಲ್ಲಿ ನಾವು ಒಂದು ಕ್ಷಣ ಭಗವಂತನ ಬಗ್ಗೆ ನಿಷ್ಕಲ್ಮಶ ಭಕ್ತಿ ಮಾಡೋದು ಕಷ್ಟ. ಇಂದ್ರನಿಗೆ ಆ ಥರ ಸ್ವಲ್ಪ ಅಹಂಕಾರ ಬರುತ್ತೆ. ಆ ಅಹಂಕಾರವನ್ನು ಮುರಿಬೇಕು. ನೋಡಿ, ಭಗವಂತ ತನ್ನ ಭಕ್ತರು ಅಹಂಕಾರ ಪಟ್ಟರೆ ಅವರಿಗೆ ಕರುಣಿಸಬೇಕು, ಅವರ ಸಾಧನೆಯನ್ನು ಮಾಡಿಸಬೇಕು ಅಂತ ಭಗವಂತ ಕರುಣೆಯನ್ನು ಕೊಡ್ತಾನೆ. ಅದಕ್ಕೆ ಅವನಿಗೆ ಏನಾದರೂ ಕರುಣಾಮಯಿ ಅಂತಾರೆ ಭಗವಂತನಿಗೆ. ಬಿಟ್ಬಿಡೋದು, ಇಂದ್ರ ಹಾಳಾದ್ರೆ ಆಗೋಗ್ತಾನೆ ಬಿಡು, ಏನಾಗಬೇಕಾಗಿದೆ ಅಂತ. ಆದರೆ ಬಿಡಲ್ಲ, ತನ್ನ ಭಕ್ತ ಅವನಿಗೆ ಉದ್ಧಾರ ಮಾಡಬೇಕು ಅಂತ ಭಗವಂತ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ಅಭುಕ್ತ ಭೋಜ್ಯಂ ಗದಗಿರ್ಗಿರೀಂದ್ರ ವಪುಸ್ವಕೀಯಾರ್ವಿತತ್ಮ ಪ್ರತೀತ. ಗೋವರ್ಧನ ಬೆಟ್ಟಕ್ಕೆ ಪೂಜೆ ಮಾಡಲಿ ಹೇಳ್ತಾನಲ್ಲ, ಅದನ್ನು ಆ ಬೆಟ್ಟದೊಳಗೆ ಏನು ಮಾಡ್ತಾನೆ, ಈ ಗೋವರ್ಧನ ಬೆಟ್ಟಕ್ಕೆ ಪೂಜೆ ಮಾಡ್ತಾರೆ. ಇದು ಜಡ ಆಹಾರ ಹೇಗೆ ನುಂಗತ್ತೆ ಅಂತ ಕೇಳಿದಾಗ, ಕೃಷ್ಣ ಪರಮಾತ್ಮ ಆ ಬೆಟ್ಟದಲ್ಲಿ ಒಂದು ರೂಪದಿಂದ ಇರ್ತಾನೆ, ಅಲ್ಲಿ ಹೋಗಿರ್ತಾನೆ. ಇವರು ಕೊಟ್ಟ ಆಹಾರವನ್ನೆಲ್ಲ ತಾನು ತೆಗೆದುಕೊಳ್ತಾನೆ. ಅಂದರೆ ನಾವೇನು ಮಾಡಬೇಕು, ಯಾವುದೇ ಜಡ ಪ್ರತಿಮೆಗಳಿಗೆ ಪೂಜೆ ಮಾಡ್ತಿರ್ತೀವಲ್ಲ, ಅದರಲ್ಲಿ ಭಗವಂತನ ಆವಾಹನೆಯನ್ನು ಮಾಡಿ ಭಗವಂತ ಅಲ್ಲಿದ್ದಾನೆ ಅಂತ ಅನುಸಂಧಾನ ಮಾಡಿ ನಮ್ಮ ಬಿಂಬರೂಪಿ ಪರಮಾತ್ಮನನ್ನು ಪ್ರತಿಮೆಯಲ್ಲಿ ಆವಾಹನ ಮಾಡಿ ಅವನಿಗೆ ನಾವು ನೈವೇದ್ಯವನ್ನು ಅರ್ಪಿಸ್ತಾ ಇದ್ದೇವೆ, ಪೂಜೆಯನ್ನು ಅರ್ಪಿಸ್ತಿದ್ದೇವೆ ಅಂತ ಚಿಂತನೆಯನ್ನು ಮಾಡಿ ಆ ನೈವೇದ್ಯದ ಪದಾರ್ಥಗಳಲ್ಲಿ ನಾವು ಏನೇನು ಅರ್ಪಿಸ್ತೀವೋ ಭಗವಂತನಿಗೆ, ಆ ಪದಾರ್ಥಗಳಲ್ಲಿರುವ ಭಗವಂತನ ರೂಪಕ್ಕೂ ಪ್ರತಿಮೆಯಲ್ಲಿರುವ ಭಗವಂತನ ರೂಪಗಳಿಗೂ ನಮ್ಮ ಬಿಂಬರೂಪಕ್ಕೂ ಐಕ್ಯ ಚಿಂತನೆ ಮಾಡಬೇಕು. ಇದೇ ನಿಜವಾದ ಪೂಜೆ. ಹಾಗೆ ಮಾಡಬೇಕಾದ್ರೆ ಮಾನಸಿಕ ಪೂಜೆಯನ್ನು, ಬರೀ ಈ ಪೂಜೆಯನ್ನು ಮಾಡಿದ್ರೆ ದೇವರಲ್ಲ, ಮಾನಸಿಕ ಪೂಜೆಯನ್ನು ಮಾಡಬೇಕು. ಮಾನಸಿಕವಾಗಿ ನಮ್ಮ ಪೂಜೆ ಮಾಡಬೇಕು ದೇವರದ್ದು. ಅಂದರೆ ನಮ್ಮ ಬಿಂಬರೂಪಿ ಪರಮಾತ್ಮನಿಗೆ ಮಾನಸಿಕವಾಗಿ ಏನು ಗಂಧ, ಅಕ್ಷತೆ, ವಸ್ತ್ರ, ಯಜ್ಞೋಪವೀತ ಏನೆಲ್ಲ ಹಾಕ್ತೀವೋ ಮಾನಸಿಕವಾಗಿ ಅದನ್ನು ಚಿಂತನೆ ಮಾಡಿ, ಆ ಮಾನಸಿಕವಾಗಿ ವಾಸನಾಮಯ ರೂಪಗಳು ಏನೇನು ಇರ್ತವೋ ಅದರಲ್ಲಿ ಆ ವಾಸನಮಯ ರೂಪಗಳನ್ನು ನಮ್ಮಲ್ಲಿರುವ ಬಿಂಬರೂಪಿ ಪರಮಾತ್ಮನಲ್ಲಿ ಐಕ್ಯ ಚಿಂತನೆ ಮಾಡಬೇಕು. ಇದು ಮಾನಸಿಕ ಪೂಜೆ. ಈ ಮಾನಸಿಕ ಪೂಜೆ ಮಾಡಿದ ಮೇಲೇ ಭಗವಂತ ಒಲಿಯೋದು. ಬರೀ ಜಡ ಪ್ರತಿಮೆಗಳಿಗೆ ಪೂಜೆ ಮಾಡಿದರೆ ಭಗವಂತ ಒಲಿಯಲ್ಲ. ಅದನ್ನು ತಿಳಿಸ್ಲಿಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ತಾನು ಗೋವರ್ಧನಗಿರಿಯ ಒಳಗಡೆ ಕುಳಿತುಕೊಂಡು ನೈವೇದ್ಯವನ್ನು ಸ್ವೀಕಾರ ಮಾಡ್ತಾನೆ. ಆವಾಗ ಇವರು ಹೆದರ್ತಾರೆ, ಗೋಪಾಲಕರೆಲ್ಲ. ಇಂದ್ರಕ್ಕೆ ಸಿಟ್ಟು ಬಂದುಬಿಟ್ರೆ ಮಳೆ ಹಾಳು ಮಾಡಿಬಿಡ್ತಾನೆ ಅಂತಾಗ ಭಗವಂತ ಯಾರಿಗೂ ಹೆದರಬೇಕು? ಕೃಷ್ಣ ಪರಮಾತ್ಮ. ಎಲ್ಲರೂ ಸೂರ್ಯ ಚಂದ್ರರು ಅವನ ಹೆದರಿಕೆಯಿಂದ ಉದಯಿಸ್ತಾರೆ, ಟೈಮಿಗೆ ಸರಿಯಾಗಿ ಉದಯಿಸ್ತಾರೆ ಅಲ್ವಾ. ಇವತ್ತು ಸೂರ್ಯೋದಯ ಇಷ್ಟು ಅಂತಂದರೆ ನೀವು ಮೋಡ ಇರಲಿ ಏನಿರಲಿ ಸೂರ್ಯ ಉದಯ ಆಗೋಗಿರ್ತಾನೆ. ಸೂರ್ಯ ಇಷ್ಟು ಸಮಯಕ್ಕೆ ಅಸ್ತಮ ಆಗಬೇಕು ಅಂದರೆ ಸೂರ್ಯ ಅಸ್ತಮ ಆಗೋಗಿರುತ್ತೆ, ನಿಮಗೆ ಕಾಣಲಿ ಬಿಡಲಿ. ಅದು ಆಯಾ ಸಮಯದಲ್ಲಿ ಆಗ ಯಾಕೆ ಮಾಡ್ತಾರೆ? ಎಲ್ಲ ಭಗವಂತನ ಹೆದರಿಕೆಯಿಂದ ಮಾಡ್ತಾರೆ, ಭಕ್ತಿಪೂರ್ವಕ ಹೆದರಿಕೆಯಿಂದ ತಿಳ್ಕೊಳ್ಬೇಕು. ಎಲ್ಲರೂ ಅವರ ಕಾರ್ಯ ಮಾಡುವುದು ಭಗವಂತನ ಹೆದರಿಕೆಯಿಂದ ಹೊರತು ಅವರ ಸ್ವಂತ ಅವರಲ್ಲಿ ಕಾರ್ಯ ಮಾಡಿಸುವವನು ಭಗವಂತನು ನಿಂದೆ ಮಾಡಿಸ್ಬೇಕು, ಅದು ಒಂದು ವಿಷಯ. ಆಮೇಲೆ ಆವಾಗ ಇಂದ್ರನಿಗೆ ಸಿಟ್ಟು ಬರುತ್ತೆ. ವರ್ಷ ನನಗೆ ಪೂಜೆ ಮಾಡ್ತಾ ಇದ್ರು, ಈ ಕ್ಷುಲ್ಲಕ ಗೋಪಾಲಕನ ಮಾತು ಕೇಳಿಬಿಟ್ಟು ನನಗೆ ಪೂಜೆ ನಿಲ್ಲಿಸಿಬಿಟ್ಟಿದ್ದಾರಂತೆ. ಬಹಳ ಸಿಟ್ಟು. ಅವನಿಗೆ ನೋಡಿ, ಕೃಷ್ಣನನ್ನು ಪರಮಾತ್ಮ ಅನ್ನೋ ವಿಷಯದಲ್ಲಿ ಮರೆಗೆ ಬಂದುಬಿಡ್ತಾವನು, ಸಿಟ್ಟು ಬಂದುಬಿಡ್ತಾವ ಅವನಿಗೆ. ಸಿಟ್ಟು ಬಂದು ಏನು ಮಾಡ್ತಾನೆ,
ಈ ಇಂದ್ರನಿಗೆ ಅಹಂಕಾರ ಬರುತ್ತಲ್ಲ, ಅವನಿಗೆ ವಾದಿರಾಜರು ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ, ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಏನಂತಂದರೆ, ಪ್ರದಕ್ಷಿಣೀಕೃತ್ಯ ಗಿರಿಂ ಸ್ವವರ್ಗೈ ಮುದಾರ್ಪಿತಂ ಪರ್ವತ ರೂಪಧಾರಿ ಬಲಿಂಚ ಕೃಷ್ಣ ಶಲಮನ್ಯು ಮನ್ಯೋ ವಿವರ್ಧನೋ ಸಾವಿರ ರೀಚಕಾರ ಅಂತಾರೆ. ರಾಜರು ಹೇಳ್ತಾರೆ, ಕೃಷ್ಣ ಎರಡನ್ನು ಸ್ವೀಕರಿಸಿದ್ದಾನೆ, ಅವು ಎರಡೂ ಇಂದ್ರನ ಶತ್ರುಗಳು. ಪರ್ವತ ಇಂದ್ರನ ಶತ್ರು. ಹೇಗೆ? ಪರ್ವತಕ್ಕೆ ಮುಂಚೆ ರೆಕ್ಕೆಗಳಿದ್ವು, ಎಲ್ಲ ಕೇಳಿದ್ದೀರಾ. ರೆಕ್ಕೆಗಳಿತ್ತು, ಅವು ಎಲ್ಲಿ ಬೇಕೋ ಅಲ್ಲಿ ಕುತ್ಕೊಳ್ಬೇಕಾದ್ರೆ ಜನಕ್ಕೆ ತೊಂದರೆ ಆಯಿತು. ಅವರು ಇಂದ್ರನಿಗೆ ಹೇಳಿದಾಗ ವಜ್ರಾಯುಧದಿಂದ ಪರ್ವತದ ರೆಕ್ಕೆಗಳನ್ನು ಕತ್ತರಿಸಿದ. ಆದ್ದರಿಂದ ಪರ್ವತಗಳು ಇಂದ್ರನ ಶತ್ರು ಅನ್ನಬಹುದು ಅಂತ ರಾಜರು ಉತ್ಪ್ರೇಕ್ಷಿಕೊಡ್ತಾರೆ. ಅಂತಹ ಒಂದು ಬೆಟ್ಟವನ್ನು ಇಂದ್ರನ ಅಹಂಕಾರ ಮುರಿಯಲು ಇಂದ್ರನ ಶತ್ರುವಾದ ಪರ್ವತದಲ್ಲಿ ಕೃಷ್ಣ ಪರಮಾತ್ಮ ಪ್ರವೇಶಿಸಿದ. ಹಾಗೆಯೇ ಬಲಿ ಕೊಡಬೇಕು ಅಂದರೆ ಬಲಿ ಚಕ್ರವರ್ತಿ ಇಂದ್ರನ ಶತ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಗೊಲ್ಲರ ಕೊಟ್ಟ ಬಲಿಯನ್ನು ಸ್ವೀಕರಿಸ್ತಾನೆ. ಅವನು ನನ್ನ ಶತ್ರು ಅಂತ ಕೊಟ್ಟು ಬಿಟ್ಟಿದ್ದು ಸ್ವೀಕರಿಸ್ತಾ ಅಂತ ಇಂದ್ರದೇವರು ಸಿಟ್ಟಾಗ್ತಾರೆ. ಸಿಟ್ಟು ಬಂದುಬಿಟ್ಟು ಇಂದ್ರದೇವರು ಅತಿವೃಷ್ಟಿಯನ್ನು ಮಾಡಲು ನಿಶ್ಚಯ ಮಾಡ್ತಾರೆ. ಪ್ರಳಯ ಕಾಲದ ಮೋಡಗಳನ್ನು ತರಿಸ್ತಾರೆ. ಇಂದ್ರನಿಗೆ 1000 ಕಣ್ಣುಗಳಿದ್ದಾವೆ, 1 2 ಅಲ್ಲ, ಸಹಸ್ರಾಕ್ಷ ಅಂತಾರೆ ಇಂದ್ರನಿಗೆ. 1000 ಕಣ್ಣುಗಳಿದ್ದಾವೆ. ಆಮೇಲೆ ಅವನೇನು ಮಾಡ್ತಾನೆ, ಮೋಡಗಳನ್ನು ತರಿಸ್ಬಿಟ್ಟು ಬಹಳವಾಗಿ ಕುಂಭದ್ರೋಣದ ಮಳೆಯನ್ನು ಕಳಿಸ್ತಾನೆ. ಆವಾಗ ಭಗವಂತ ಏನು ಮಾಡ್ತಾನೆ, ಕೃಷ್ಣ ತನ್ನ ಕೈಯಿಂದ ಬೆಟ್ಟವನ್ನು ಎತ್ತಿ ಸುಮ್ಮನೆ ನಿಲ್ತಾನೆ. ಇಂದ್ರ ಕೃಷ್ಣನಿಗೆ ಸಮ ಅಲ್ಲ. ಇಂದ್ರ ಎಲ್ಲಿ ಸಮ ಆಗ್ತಾನೆ? ಕೃಷ್ಣನಿಗೆ ಸಮನೇ ಅಲ್ಲ. ಆದರೂ ವಿರೋಧ ಮಾಡ್ತಾ ಇದ್ದಾನೆ. ಅಧಮ ವಿರೋಧಿಗಳನ್ನು ಎರಿಸೋಬೇಗೆ ಏನಪ್ಪ ಅಂತಂದರೆ, ಇದರಲ್ಲಿ ಒಂದು ಅದ್ಭುತವಾಗಿ ಹೇಳ್ತಾರೆ. ನಮಗೆ ಯಾರು ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ನಾವು ವಿರೋಧವನ್ನು ಮಾಡಿದರೆ, ಯಾರದಾದರೂ ವಿರೋಧವನ್ನು ಮಾಡಿದರೆ, ಭಗವದ್ಭಕ್ತರ ವಿರೋಧ ಮಾಡಿದರೆ ನಮಗೆ ವಿರೋಧಿಗಳನ್ನು ಭಗವಂತ ಬಲಪಡಿಸ್ತಾನೆ. ನಮ್ಮ ವಿರೋಧಿಗಳನ್ನು ಭಗವಂತ ಬಲಪಡಿಸ್ತಾನೆ. ನಮ್ಮ ಶತ್ರುಗಳನ್ನು ಭಗವಂತ ಬಲಪಡಿಸ್ತಾನೆ. ಆಗ ನಮ್ಮ ವಿರೋಧಿ ಉಪಟಳ ಮಾಡ್ತಾ ಇರ್ತಾರೆ. ಇದರಿಂದ ವಿರೋಧ ಮಾಡುವವನು ಶಾಂತನಾಗ್ತಾನೆ. ಬೆಟ್ಟ ಇಂದ್ರನ ಮೊದಲ ಶತ್ರು. ಆದ್ದರಿಂದ ಬೆಟ್ಟವನ್ನು ಇತ್ತಿ ಇಂದ್ರನಿಗೆ ಮನದಟ್ಟು ಮಾಡಿಕೊಡ್ತಾನೆ. ಅಂದರೆ ಇದರಲ್ಲಿ ನಾವೇನು ಕಲಿಬೇಕು ಅಂದರೆ, ದೇವರನ್ನು ಎಂದೂ ವಿರೋಧ ಮಾಡಿಕೊಳ್ಳಬಾರದು. ಕಟ್ಟಿಕೊಂಡ್ರೆ ದೇವರು ನಮ್ಮ ಶತ್ರುಗಳನ್ನು ಬೆಳೆಸ್ತಾನೆ, ನಮಗೆ ವಿರೋಧ ಮಾಡುವವರನ್ನು ಬೆಳೆಸ್ತಾನೆ ಅಂತ. ಇನ್ನೊಂದೇನಪ್ಪ ಅಂದರೆ, ನಾವು ಯಾರಾದರೂ ನಮಗೆ ಗೌರವಿಸದಿದ್ದರೆ, ಚಿಕ್ಕವರು ಯಾರಾದರೂ ಕೆಲವು ಗೌರವಿಸದಿದ್ದರೆ, ಅಹಂಕಾರದಿಂದ ಅವರ ಕುಲವನ್ನಾಗಲಿ ಅವರ ಊರನ್ನಾಗಲಿ ಅವರನ್ನಾಗಲಿ ಹಾಳು ಮಾಡ್ತೀವಿ ಅಂತ ದ್ವೇಷವನ್ನು ಮಾಡಬಾರದು. ಯಾಕೆಂದರೆ ನೋಡಿ, ಇವರು ಇಂದ್ರನಿಗೆ ಸಲ್ಲಿಸುವ ಪೂಜೆಯನ್ನು ಬಿಟ್ಟು ಬೆಟ್ಟಕ್ಕೆ ಕೊಟ್ಟರು. ಇಂದ್ರದೇವರಿಗೆ ಅಹಂಕಾರ ಇತ್ತು. ಅವರು ಏನು ಮಾಡಿದರು, ಮಳೆಯನ್ನು ತರಿಸಿ ಇಡೀ ಅದನ್ನೇ ಪರ್ವತವನ್ನು ಗೋವರ್ಧನ ಗಿರಿಯನ್ನೇ ಹಾಳು ಮಾಡ್ತೀನಿ ಅಂತ ಹೋದರು. ಆಗ ಏನಾಯಿತು, ಭಗವಂತ ಕ್ಷಮಿಸಲಿಲ್ಲ, ಅಹಂಕಾರವನ್ನು ಮಣಿಸ್ದ. ಭಗವಂತನನ್ನು ನಂಬಿದ ಭಕ್ತರು, ಭಗವಂತನನ್ನು ನಂಬಿದ ಗೋವುಗಳು, ಭಗವಂತನನ್ನು ನಂಬಿದ ಜನರು ಯಾರು ನಂಬಿರ್ತಾರೋ ಅವರಿಗೆ ಉಪಕಾರ ಮಾಡದೆ, ಅವರನ್ನು ಸಹಿಸದೆ, ಅವರು ತನಗೆ ಏನೋ ಅಗೌರವ ಮಾಡಿದರು ಅಂತ ತಿಳಿಬಿಟ್ಟು ಅವರನ್ನು ನಾಶ ಮಾಡಲು ಪ್ರಯತ್ನಿಸಿದರೆ ದೇವರು ಏನು ಮಾಡ್ತಾನೆ, ಅವರನ್ನು ಕಾಪಾಡ್ತಾನೆ. ಯಾವಾಗ ಅಂದರೆ ಅವರಿಗೆ ಭಗವಂತನ ಮೇಲೆ ದೃಢವಾದ ನಂಬಿಕೆ ಇರಬೇಕು. ಇದನ್ನು ಈ ತತ್ವದಲ್ಲಿ ತಿಳಿಸ್ತಾರೆ. ಆಮೇಲೆ ಇಂದ್ರದೇವರಿಗೆ ನಮ್ಮ ಹಾಗೆ 2 ಕಣ್ಣಲ್ರಿ, ಇಂದ್ರದೇವರಿಗೆ 1000 ಕಣ್ಣುಗಳು. 1000 ಕಣ್ಣುಗಳು ಇಂದ್ರದೇವರಿಗೆ. ನಮಗೆ 2 ಕಣ್ಣುಗಳಿಂದ ಕಾಣಲ್ಲ. ಭಗವಂತನನ್ನು ನೋಡಲಿಕ್ಕೆ ಈ ಪ್ರಾಕೃತಿಕ ಕಣ್ಣುಗಳಿಗೆ ಆಗಲ್ಲ. ಭಗವಂತನ ವಿಶ್ವರೂಪವನ್ನು ನೋಡಲಿಕ್ಕೆ ಭಗವಂತ ಅರ್ಜುನಿಗೆ ಬೇರೆ ಕಣ್ಣು ಕೊಟ್ಟ ಅಲ್ವಾ, ಈ ಕಣ್ಣಿನಿಂದ ನೀನು ನೋಡಲಿಕ್ಕಾಗಲ್ಲ ಅಂತ. ಭಗವಂತನನ್ನು ನಮಗೆ ಈ ಕಣ್ಣಿನಿಂದ ನೋಡಲಿಕ್ಕಾಗೋದಿಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಒಳಗಣ್ಣಿಂದ ನೋಡೋ ಹರಿಯೇ, ಹೊರಗಡೆ ಕಾಣುವುದನ್ನು ಹೊರಗಡೆ ನೋಟವನ್ನು ನಿಲ್ಲಿಸಿ ಒಳಗಡೆಯಿಂದ ಭಗವಂತನನ್ನು ನೋಡು ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ, ನಿಗಮದಲ್ಲಿ ಪ್ರತ್ಯಕ್ಷಕ್ಕೆ ಗೋಚರನಲ್ಲ ಭಗವಂತ, ಅನುಮಾನಕ್ಕೆ ಗೋಚರನಲ್ಲ ಭಗವಂತ,
ಕೇವಲ ಆಗಮಗಳಿಂದ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಭಗವಂತ ತಿಳಿಯಲ್ಪಡ್ತಾನೆ, ಅದು ಅವನ ಇಚ್ಛೆ ಇದ್ದರೆ. ಹಾಗಾಗಿ ಇದನ್ನು ತೋರಿಸ್ತಾರೆ. ಇಂದ್ರನಿಗೆ 1000 ಕಣ್ಣುಗಳು ರೀ. ಇಂದ್ರನು ಬಹಳ ಉತ್ತಮ, 3 ಲೋಕದ ಅಧಿಪತಿ ಇಂದ್ರ, ಸಾಮಾನ್ಯನಲ್ಲ ಇಂದ್ರ, ದೇವತೆಗಳಿಗೆ ಒಡೆಯ ಅವನು. ಅವನಿಗೆ 1000 ಕಣ್ಣುಗಳಿದ್ದರೂ ಕೃಷ್ಣನನ್ನು ನೋಡಲಿಕ್ಕಾಗಲಿಲ್ಲ. ನೋಡಲಿಕ್ಕಾಗಲಿಲ್ಲ ಅಂದರೆ ಕೃಷ್ಣನನ್ನು ನೋಡ್ದ, ಕೃಷ್ಣ ಪರಮಾತ್ಮ ಅನ್ನೋದು ಅರ್ಥ ಆಗಲಿಲ್ಲ. ಇನ್ನು ನಿಮ್ಮಂತಹ ಮನುಷ್ಯರ ಪಾಡಿಯರು ಎದುರಿಗೆ ಬಂದರು, ಯಾವುದೋ ನಾಟಕ ಡ್ರೆಸ್ ತಗೊಂಬಂದಿದ್ದೀನಿ ಅಂತ ನಾವು ಒದ್ದೋಡಿಸ್ಬಿಡ್ತೀವಿ ಈಗ ಅಲ್ವಾ, ನಮಗೆ ಗೊತ್ತಿಗಲ್ಲ. ಯಾಕೆಂದರೆ ಅಂತಹ ಉತ್ತಮ ದೇವಾನುದೇವತೆಗಳಿಗೇನೇ ಅವರ ಕಣ್ಣುಗಳು, ಇಂದ್ರದೇವರ ಕಣ್ಣೇ ಇರುತ್ತೆ, ಯಾವಾಗಲೂ ಭಗವಂತನನ್ನು ನೋಡ್ತಾ ಇರುತ್ತೆ. ಅವರು ಯಾವ ಇಂದ್ರ ಸಭೆಯಲ್ಲಿ ಯಾವ ಅಪ್ಸರಿಯರಿಂದ ನಾಟ್ಯವನ್ನು ನೋಡ್ತಾ ಇದ್ದರೂ ಅದು ಭಗವಂತನ ಲೀಲೆ, ಭಗವಂತ ಅವರಿಂದ ಮಾಡಿಸ್ತಾ ಇದ್ದಾನೆ, ನನ್ನಲ್ಲಿ ನಿಂತು ಬಿಟ್ಟು ಭಗವಂತ ನೋಡ್ತಾ ಇದ್ದಾನೆ ಅಂತ ಚಿಂತನೆ ಇಂದ್ರದೇವರಿಗೆ ಇರುತ್ತೆ ಹೊರತು ನಾವು ಯಾವ ಸೀರಿಯಲ್ನಲ್ಲಾಗಲಿ ಯಾವ ಪಿಕ್ಚರ್ನಲ್ಲಾಗಲಿ ನೋಡಿದ ಇಂದ್ರದೇವರನ್ನು ನಾವು ಕಲ್ಪನೆ ಮಾಡಿಕೊಳ್ಬಾರ್ದು. ಅಂತಹ ಯೋಗ್ಯತೆ ಇರುವ ಇಂದ್ರದೇವರಿಗೇನೆ 1000 ಕಣ್ಣುಗಳಿದ್ದರೂ ಕೃಷ್ಣನು ಪರಮಾತ್ಮ ಅನ್ನುವುದಕ್ಕೆ ನೋಡಲಿಕ್ಕೆ ತಿಳಿಲಿಕ್ಕಾಗಲಿಲ್ಲ ಅಂದ ಮೇಲೆ ನಮ್ಮಂತಹ ಮೂರ್ಖರಿಗೆ ಏನು ಬರುತ್ತೆ? ನಾವು ಭಗವಂತನ ನೋಡಿದ್ದೇವೆ ಅಂದರೆ ಹೇಗೆ? ನಾವು ಕೃಷ್ಣನನ್ನು ನೋಡಿಬಿಟ್ಟಿದ್ದೀವಿ. ಏನು ನೋಡಿದ್ದೀರಾ? ಉಡುಪಿನಲ್ಲಿ ಕೃಷ್ಣನ ನೋಡಿಬಿಟ್ಟಿದ್ದೀವಿ. ಉಡುಪಿನಲ್ಲಿ ನೀವು ನೋಡಿರೋದು ಕೃಷ್ಣನ ಮೂರ್ತಿ, ಕೃಷ್ಣ ಅಲ್ಲ. ಅದರೊಳಗೆ ಕೃಷ್ಣ ಇದ್ದಾನೆ. ನಾವು ಮೂರ್ತಿಯನ್ನೇ ಕೃಷ್ಣ ಅಂತೀವಿ. ಮೂರ್ತಿಯನ್ನು ಕೃಷ್ಣ ಅನ್ನಬಾರದು, ಮೂರ್ತಿಯಲ್ಲಿ ಕೃಷ್ಣ ಇದ್ದಾನೆ ಅಂತ ಚಿಂತನೆ ಇರಬೇಕು. ನಾವು ಪ್ರತಿಮೆಯೇ ದೇವರು ಅಂತ ತಿಳಿದ್ರೆ ಅದು ಒಂದು ಅಪರಾಧ, ಪೂಜೆಯಲ್ಲಿ ಅಪರಾಧ, ಅಷ್ಟು ಸೂಕ್ಷ್ಮ ಇರುತ್ತೆ. ಹಾಗೆ ಇಂದ್ರನಿಗೇ ನಾವು ನೋಡಲಿಕ್ಕಾಗಲಿಲ್ಲ ದೇವರನ್ನು. ಇನ್ನು ನಮ್ಮಂತಹ ಕಣ್ಣುಗಳು ನೋಡಬಾರದ್ದನ್ನೇ ನೋಡ್ತಾ ಇರುತ್ತೆ. ಇನ್ನು ನಮ್ಮ ಕಣ್ಣುಗಳು ಏನು ನೋಡ್ತಾವೆ? ಭಗವಂತನ ನೋಡ್ಲಿಕ್ಕೆ ಸಾಧ್ಯ? ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ಮಹೀಶ್ವರೇ ಭೂಭೃತಿ ಜಾಗುರೇಕೆ ಸ್ವಯಂ ಚ ಭೂಭೃತ್ ಕಿಲ ಬುದ್ಧಿ ಶೂನ್ಯ ಸೈತ್ಯಮರ್ಷಾದಿವ ಭೂಧರೇಂದ್ರಂ ಕರೇಣ ಭೂಮೇರದ ಬೀವ್ಯದತ್ತಂ. ಭೂಧರ ಎಂಬ ಪರ್ವತ ಭೂಮಿಯನ್ನು ಧರಿಸಿದೆ. ಭೂಮಿಯನ್ನು ಧರಿಸಿದ್ದು ಯಾರು? ಭೂಧರ. ಪರ್ವತಕ್ಕೆ ಹೆಸರು ಭೂಧರ. ಭೂಮಿಯನ್ನು ಪರ್ವತ ಧರಿಸಿದ್ರೆ ಪರ್ವತವನ್ನು ಮೇಲೆ ಎದ್ದಾಗ ಭೂಮಿ ಹೋಗಬೇಕಾಗಿತ್ತಲ್ವಾ? ಎಲ್ಲಿ ಹೋಯ್ತು ಭೂಮಿ? ಅಲ್ಲೇ ಇದೆಯಲ್ವಾ? ಭೂಧರ ಹೇಗಾಯಿತು ಪರ್ವತ? ಭೂಧರ ಅಂದರೆ ಭಗವಂತನಿಗೆ ಹೆಸರು. ಎಲ್ಲರನ್ನೂ ಧಾರಣೆ ಮಾಡಿರುವವನು ಭಗವಂತ. ಅವನು ಗೋವರ್ಧನವನ್ನು ಎತ್ತಿದ್ದು, ಪರ್ವತವನ್ನು ಎತ್ತಿದ್ದು 2 ಸಾರಿ. 2 ಸಾರಿ ಎದ್ದ. 2 ಸಾರಿ ಯಾವಾಗ ಎದ್ದ? ಒಂದು ಸಮುದ್ರ ಮಥನದ ಕಾಲದಲ್ಲಿ ಪರ್ವತ, ಮೇರು ಪರ್ವತ ಅದು ಏನಾಗಿತ್ತು? ಪರ್ವತವನ್ನು ಕಡಿಬೇಕಾದರೆ ಇವರಿಗೆ ಪರ್ವತವನ್ನು ಮಾಡಲಿಕ್ಕೂ ಆಗಲಿಲ್ಲ, ಅಲುಗಾಡಿಸ್ಲಿಕ್ಕೂ ಆಗಲಿಲ್ಲ ಅಂತಾರೆ ನೋಡಿ ಭಾಷೆ ಒಳಗೆ. ಹಾಗೆ ಆಗಲಿಲ್ಲ. ದೇವತೆಗಳಿಗೆ ದಾನವರಿಗೆ 2 ಸೇರ್ಕೊಂಡ್ಬಿಟ್ರು, ಪರ್ವತ ಮಿಸ್ಕಾಡಲಿಲ್ಲ. ಆವಾಗ ಅವರು ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ದೇವರು, ಅದು ಅದ್ಭುತವಾದ ಚಿಂತನೆ, ಸಮುದ್ರ ಮಥನ. ಆ ಚಿಂತನೆಯನ್ನು ಮಾಡಿಕೊಂಡಾಗ ಪರಮಾತ್ಮ ಏನು ಮಾಡ್ತಾನೆ? ಆ ಪರ್ವತವನ್ನು ಚಲಿಸುವ ಹಾಗೆ ಮಾಡಿ ಎತ್ತಲಿಕ್ಕೆ ಹೋಗ್ತಾನೆ. ಆವಾಗ ದೇವತೆಗಳು ಅಂತಂದರೆ, ನಾವು ನಿಮಗೆ ಎತ್ತು ಅಂತ ಅಷ್ಟೇ ಹೇಳಿದ್ದು ನಾರಾಯಣ, ಎಲ್ಲ ನಾನೇ ಮಾಡಿದೆ ಅಂತೀಯ ನೀನು. ನಾವು ಮಾಡ್ತೀವಿ, ನಮಗೆ ಕೊಡು, ನಾವೆತ್ತೀವಿ ಅಂತಂದ್ಬಿಟ್ರು ಅಸುರರು ದೈತ್ಯರು. ಆಗ ನೀವೆತ್ತೀರಾ? ಎತ್ತಿ ಎಂದ ಭಗವಂತ. ಎತ್ತಿ ಎಂದು ಬಿಟ್ಟ. ಎಲ್ಲ ದೇವತೆಗಳು, ರಾಕ್ಷಸರು ಆ ಪರ್ವತವನ್ನು ಎತ್ತಲಿಕ್ಕೆ ಹೋಗ್ತಾರೆ, ಆಗದೇ ಇಲ್ಲ, ಕೆಳಗೆ ಬೀಳ್ತಾರೆ. ಪರ್ವತ ಅವರ ಮೇಲೆ ಬೀಳುತ್ತೆ. ಎಷ್ಟೋ ಜನ ಕೈಕಾಲು ಬರ್ಕೊಳ್ತಾರೆ, ಸಾಯ್ತಾರೆ. ಆವಾಗ ಮತ್ತೆ ಪರಮಾತ್ಮನಿಗೆ ನೋಡಿ, ಅಲ್ಲಿ ಪರಮಾತ್ಮನ ಬೇವೇನೆ, ನಿಮ್ಗೆ ಏನು ಬೇಕು ಅನ್ನೋ ಪರಮಾತ್ಮ ಬೇಕೇ ಬೇಕು. ಆ ಪರಮಾತ್ಮನನ್ನು ಮತ್ತೆ ಪ್ರಾರ್ಥನೆ ಮಾಡ್ತಾರೆ, ನಾರಾಯಣ ಕಾಪಾಡುತ್ತ. ಆವಾಗ ನಾರಾಯಣ ಏನು ಮಾಡ್ತಾನೆ? ಕೂರ್ಮ ರೂಪದಿಂದ ಅದನ್ನು ಎತ್ತಾನೆ, ಪರ್ವತವನ್ನು ಎತ್ತಾನೆ. ಪರ್ವತವನ್ನು ಎತ್ತಿ ತನ್ನ ಕುಡಿಗಣ್ಣಿನ ನೋಟದಿಂದ ಅವ್ರನ್ನೆಲ್ಲ ಬದುಕಿಸ್ಬಿಡ್ತಾನೆ ಭಗವಂತ. ಯಾರೀ ಮಾಡ್ತಾರೆ? ನಮ್ಮ ಕಣ್ಣಿನ ನೋಟದಿಂದ ಇದ್ದ ವಸ್ತುಗಳು ಸುಟ್ಟು ಹೋಗ್ತವೆ. ನಮ್ಮದು ಅಂಥ ದೃಷ್ಟಿ ತೆಗಿಬೇಕು ಅಂತ ನೋಡಿ, ಇವ್ರ ಕಣ್ಣು ಬಿದ್ದಿತ್ತು ಅಂತ. ಹಾಗೆ ಕೃಷ್ಣ ಪರಮಾತ್ಮನ ಕಣ್ಣುಗಳಿಗೆ, ಕೃಷ್ಣ ಪರಮಾತ್ಮನ ಕಣ್ಣಿನ ಕುಡಿ ನೋಟಕ್ಕೆ ಲಕ್ಷ್ಮೀ ಸಹಿತವಾಗಿ, ವಾಯುದೇವರ ಸಹಿತವಾಗಿ, ಬ್ರಹ್ಮದೇವರ ಸಹಿತವಾಗಿ ಎಲ್ಲರೂ ಕಾಯ್ತಾ ಇರ್ತಾರೆ, ಯಾವಾಗ ಭಗವಂತನ ಕುಡಿ ನೋಟ ಬಿತ್ತು ಅಂತ. ನಾವು ಹೇಳ್ತೀವಿ, ಯತಿಗಳು ಬಂದಾಗ ಯಾವುದು ನಿಮ್ಮ ಕುಡಿ ನೋಟ ನಮಗೆ ಎಷ್ಟು ಸಂತೋಷ ಆಗುತ್ತೆ. ಯಾವುದಾದ್ರೂ ಯತಿಗಳು ಬಂದು ನಮ್ಮ ಮೇಲೆ ದೃಷ್ಟಿ ಹರಿಸಿದ್ರೆ ನಮಗೆ ಸಂತೋಷ ಆಗುತ್ತೆ. ದೃಷ್ಟಿ ಬಿತ್ತು ನಾವು ಪಾವನ ಆಗಿರ್ತೀವಿ. ಅಂತಹ ಜಗತ್ತೊಡೆಯ ಕೃಷ್ಣ ಪರಮಾತ್ಮ ಈ ಯತಿಗಳಿಗೆ ಹೀಗಿರಬೇಕಾದ್ರೆ ಜಗನ್ನಾಗ ಪರಮಾತ್ಮನ ದೃಷ್ಟಿ ಬೀಳಬೇಕು ಅಂತಂದರೆ
ಸುಮ್ಮನೆ ಬೀಳುತ್ತಾ ಅವನ ದೃಷ್ಟಿ ನಮ್ಮ ಮೇಲೆ? ಸುಮ್ಮನೆ ಬೀಳೋದಿಲ್ಲ. ಹಾಗಾಗಿ ಏನಾಗತ್ತೆ, ಮಂದರ ಪರ್ವತವನ್ನು ಎತ್ತಾನೆ ಭಗವಂತ. ಎತ್ತು ಬಿಡಕ್ಕೆ ಏನಾಗತ್ತೆ, ಪರ್ವತ ಅಲ್ಲಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪರ್ವತ ಕೆಳಗೆ ಬೇಸಿಲ್ಲ, ಪೂರ್ತಿ ಎತ್ಬಿಟ್ಟಿದ್ದಾನೆ. ಆವಾಗ ಭಗವಂತ ಅಜಿತ ನಾಮಕ ರೂಪವನ್ನು ತಂದುಬಿಟ್ಟು ತನ್ನ ಅನಂತ ಕೈಗಳಿಂದ ಆ ಬೆಟ್ಟದ ಮೇಲೆ ಇಡ್ತಾನೆ. ಆ ಬೆಟ್ಟವನ್ನು ಹಾರದ ಹಾಗೆ ಮಾಡ್ತಾನೆ ಭಗವಂತ. ನೋಡಿ, ಭಗವಂತ ಎತ್ತಿದ ಕೂರ್ಮ ರೂಪದಿಂದ ತನ್ನ ಅನಂತ ಕೈಗಳನ್ನು ಮಂದರ ಪರ್ವತದ ಮೇಲೆ ಇಟ್ಟು ಬಿಟ್ಟು ಅದು ಸ್ಥಿರವಾಗಿ ಇರುವ ಹಾಗೆ ಮಾಡ್ದ ಭಗವಂತ ಅಲ್ವಾ? ಎಷ್ಟು ಭಾರ ಹೊತ್ತಲ್ಲಿ ಇವನು, ಎಷ್ಟೊಂದು ಭಾರ ಹೊತ್ತ ಅಲ್ವಾ? ಆ ಭಾರ ನಾವು ಹೊರ್ತೀವ? ನಾವು ಹೊರಲಿಕ್ಕಾಗತ್ತ? ಭಾರ ಅಂದರೆ ಬರೀ ವೆಯ್ಟ್ ಭಾರ ಅಲ್ಲ, ಭಾರ ಅಂದರೆ ಜವಾಬ್ದಾರಿ ಅಂತೀವಿ. ನೋಡಿ ಎಷ್ಟು ಭಾರ ಇದೆ ನೋಡಿ ಅವ್ರ ಮೇಲೆ, ಸಂಸಾರದ ಭಾರ ಇದೆ, ಮನೆಯ ಭಾರ ಇದೆ ಅಂತೀವಿ. ಈ ಭಾರ ಅನ್ನೋ ಪದ ನಾವು ಬರ್ಸೋದು ಎಲ್ಲ ಶಾಸ್ತ್ರದ್ದು, ನಮಗೆ ಅದು ಅರಿವೇ ಇರೋದಿಲ್ಲ. ಹಾಗೆ ಭಾರ ಅಂದ್ರೇನು ಅಂದರೆ ಗೊತ್ತಿಲ್ಲ, ಭಾರ ಇದೆ ಅಷ್ಟೇ. ಹಾಗೆ ಭಗವಂತ ಅಂತಾನೆ, ನಿಮ್ಮ ಎಲ್ಲ ಭಾರವನ್ನು ನನ್ನ ಮೇಲೆ ನಂಬಿಕೆ ಬಿಟ್ಟು ಹಾಕಿ, ನೀವು ನಿಶ್ಚಿಂತವಾಗಿರಿ, ನಿಮ್ಮನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಅಂತಾನೆ ಭಗವಂತ. ನಾವೇನು ಮಾಡ್ತೀವಿ, ನೀನೇನು ಮಾಡೋದು, ನಂದೇ ಭಾರ ಅಂತ ಹೇಳ್ತೀವಿ, ಬೀಳ್ತೀವಿ, ಅಷ್ಟೇ ಮಾಡೋದು ನಾವು. ಇದು ಬಹಳ ಚೆನ್ನಾಗಿ ತೋರಿಸಿದ್ದಾನೆ ಭಗವಂತ ಸಮುದ್ರ ಮಂಥನ ಕಾಲದಲ್ಲಿ. ಈ ಗೋವರ್ಧನ ಬೆಟ್ಟ ಏನು ಸಾಮಾನ್ಯ ಇಲ್ಲ. ನಾವು ಯಾವುದಾದ್ರೂ ಒಂದು ಸೈಜ್ಗಲ್ಲನ್ನು ಎತ್ತಬೇಕು ಅಂತಂದ್ರೆ ನಮ್ಮ ಕೈಯಾಗ ಆಗಲ್ಲ. ಯಾಕೆ ಬೇಕು? ಈಗ ನಾವು ಒರಳಕಲ್ಲು ನೋಡೇ ಇಲ್ಲ ಬಿಡಿ, ಮಿಕ್ಸಿನೇ ನೋಡಿರೋದು. ಒರಳಕಲ್ಲು ಎತ್ತಬೇಕು ಅಂತಂದ್ರೂ ಆಗಲ್ಲ ನಮ್ಮ ಕೈಯಲ್ಲಿ ಅಲ್ವಾ? ಅಯ್ಯೋ ಬೀಳತ್ತೆ, ಕಾಲ ಮೇಲೆ ಬಿತ್ತು ಅಂತೀವಿ. ಇಂತಹ ಭಾರವನ್ನು ಎತ್ತನಲ್ಲ ಭಗವಂತ, ಅದು ಒಂದೇ ಕೈನಲ್ಲಿ ಎತ್ತಿ ಸ್ಥಿರವಾಗಿ ನಿಲ್ತಾನಲ್ಲ ಭಗವಂತ. ಅವನ ಕರುಣೆ ಹೆಂಗಿದರಿ. ನಾವು ಭಗವಂತನ ಮೇಲೆ ದೃಢತೆ ಇಟ್ಟು, ಭಗವಂತ ನಮ್ಮ ರಕ್ಷಕ, ಎಲ್ಲ ಭಾರವನ್ನು ಭಗವಂತ ಹೊರತಾನೆ ಅಂತ ಭಗವಂತನ ಮೇಲೆ ಭಾರವನ್ನು ಹೊರಿಸಿದರೆ ಭಗವಂತ ನಮ್ಮ ಭಾರವನ್ನು ಹೊರತಾನೆ. ನೀವು ಹೇಳಲಿಲ್ಲ ಅಂದರೂ ಭಗವಂತ ಹೊರತಿದ್ದಾನೆ, ಅವನು ಹೊರಲಿಲ್ಲ ಅಂದರೆ ನಾವಿರಲ್ಲ. ಅಂದರೆ ಅವನು ಭಾರವನ್ನು ಹೊತ್ತಿದ್ದಾನೆ ಅಂತ ಅರಿವು ನಮಗೆ ಬರಬೇಕಾದರೆ, ಅವನು ಭಗವಂತ ಭಾರವನ್ನು ಹೊತ್ತಿದ್ದಾನೆ ಅಂತ ಅರಿವು ನಮಗೆ ಬರಬೇಕು ಅಂದರೆ ಭಗವಂತನ ಬಗ್ಗೆ ನಮಗೆ ದೃಢವಾದ ನಂಬಿಕೆ ಇರಬೇಕು. ಯಾರಿಗಿದೆ ನಂಬಿಕೆ? ಯಾರಿಗೂ ಇಲ್ಲ ನೋಡಿ. ಹೇಳೋರ್ಗೂ ಇಲ್ಲ, ಕೇಳೋರ್ಗೂ ಇಲ್ಲ. ಆ ಸಾಧನೆ ಬರಬೇಕು ಭಾಳ. ನೀವು 7 ಗಂಟೆಯಿಂದ ನಾನು ಮಾಡ್ತೀನಿ, 6 ಗಂಟೆಯಿಂದ ಪ್ರವಚನ ಮಾಡ್ತೀನಿ, 7:30 ತನಕ ಮಾಡ್ತೀನಿ ಅಂತ ಹೇಳಿ ಆಚಾರ್ಯ ನೀವು 9 ಗಂಟೆ ತನಕ ಮಾಡಿದರೆ ನಾನು ಯೋಚನೆ ಮಾಡ್ತೀನಿ ಅಲ್ವಾ? ಮಾಡ್ಲಿಕ್ಕಾಗತ್ತಾ? ನನಗೆ ಆ ಕೆಲಸ ಈ ಕೆಲಸ ಬೇಡಪ್ಪ, ನಾನು 6ರಿಂದ 7:30 ತನಕ ಮಾಡ್ತೀನಿ, 8 ಗಂಟೆ ತನಕ ಮಾಡ್ಬಿಟ್ಟೇನ್ರಿ ಆಚಾರ್ಯ ನೀವು ಭಾಳ ಲೇಟ್ ಮಾಡಿಬಿಡ್ತಾ ಇದ್ದೀರಾ. ನಾವು ಒಬ್ಬರೇ ಮನೆಗೆ ಹೋಗಬೇಕು, ಆಗಲ್ಲ. ನಮ್ಮ ಕೆಲಸ ಅದು ಮನೇಲಿ ನಾವು ಮಾಡಬೇಕು. ಯಾರು ಮಾಡಬೇಕು? ನೀವೇನೋ ಬಂದು ಕುತ್ಕೊಂಡು ಬಿಟ್ಟು ಹೇಳ್ಬಿಡ್ತೀರಾ, ಇಲ್ಲಿ ಮಾಡೋವನೇ ಯಾರು ಕೆಲಸನ? ನೀನು ಮಾಡ್ತೀಯ ಕೆಲಸನ, ಅಥವಾ ನಾನು ಪ್ರವಚನ ಮಾಡ್ತೀನ, ಅಥವಾ ನೀವು ಕೇಳ್ತೀರಾ? ನಿಮ್ಮಲ್ಲಿರುವ ಭಗವಂತ ತತ್ವಾಭಿಮಾನಿಗಳ ಅಂತರ್ಯಾಮಿಯಾಗಿ, ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿ ಭಗವಂತ ನನ್ನಲ್ಲಿ ನಿಂತು ಹೇಳಿಸಿದರೆ ನಾನು ಹೇಳಬಲ್ಲೆ, ನಿಮ್ಮಲ್ಲಿ ನಿಂತು ಕೇಳಿಸಿದರೆ ನೀವು ಕೇಳಬಲ್ಲೆ. ಭಗವಂತ ನಿಂತು ಅವನ ಮಹಿಮೆಯನ್ನು ಪ್ರವಚನಕಾರರ ಬಾಯಿಂದ ಹೇಳಿಸ್ತಾನೆ. ನಿಮ್ಮಲ್ಲಿ ನಿಂತು ಬಿಟ್ಟು ನಿಮ್ಮ ಕರ್ಣಗಳಿಗೆ ಅಭಿಮಾನಿ ದೇವತೆಗಳಾದವರ ಅವರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣನ ಅಂತರ್ಯಾಮಿ ಭಗವಂತ ನಿಂತು ತನ್ನ ಮಹಿಮೆಯನ್ನು ತಾನೇ ಕೇಳಿ ನಿಮ್ಮಿಂದ ಕೇಳಿಸ್ತಾನೆ. ಇದು ಶ್ರವಣ, ಇದು ಶಾಸ್ತ್ರೋಕ್ತ ರೀತಿಯಲ್ಲಿ ಶ್ರವಣ. ನಾನು ಕೇಳಿದೆ, ನಾವೇನು ಕೇಳ್ತೀವಿ? ವರ್ಷ ಪೂರ್ತಿ ಲೈಫ್ ಪೂರ್ತಿ ಕೇಳ್ಬಿಟ್ಟಿರ್ತೀವಿ ಪ್ರವಚನ. ನಾನು ಅಷ್ಟು ಭಾಗವತ ಕೇಳಿದೆ, ಇಷ್ಟು ಭಾಗವತ ಕೇಳಿದೆ, ರಾಮಾಯಣ ಕೇಳಿದೆ, ಎಲ್ಲ ಗೊತ್ತು. ಹೋಗಬೇಕಾದ್ರೆ ನಾನು ಒಬ್ಬನೇ ಹೋಗ್ತಾ ಇದ್ದೇನೆ. ಎಲ್ಲ ಪ್ರವಚನಕಾರರು ಹೇಳೋದು ಅಷ್ಟೇ, ಎಲ್ಲ ಶಾಸ್ತ್ರ ಹೇಳೋದು ಅಷ್ಟೇ. ನೀನು ಒಬ್ಬನೇ ಇಲ್ಲಯ್ಯ, ನಿನ್ನಲ್ಲಿ ಭಗವಂತ ಇದ್ದಾನೆ. ಭಗವಂತ ಇಲ್ಲ ಅಂದರೆ ನೀನು ಹೆಣ, ನೀನು ಏನು ಇಲ್ಲ. ನೀನು ಒಂದು ಕೈ ಹೀಗನ್ಬೇಕಾದ್ರೂ ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು, ಬಿಂಬ ಚಲಿಸಲಿಲ್ಲ ಅಂದರೆ ಪ್ರತಿಬಿಂಬ. ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ನಾನು ಕೈ ಎತ್ತು ಕನ್ನಡಿ ಅಂತಂದ್ರೆ ಎತ್ತತ್ತೇನ್ರಿ ಕನ್ನಡಿ ಕೈನ? ನಾವು ಪ್ರತಿಬಿಂಬರು, ಭಗವಂತ ಬಿಂಬ. ಭಗವಂತ ಕೈ ಎತ್ತಿದರೆ ನಾವು ಕೈ ಎತ್ತಬೇಕು. ಭಗವಂತ ನಿಮ್ಮಲ್ಲಿದ್ದು ಬಿಟ್ಟು ನಿಮ್ಮ ಕಾಲಿನಲ್ಲಿ ಭಗವಂತ ತನ್ನ ಕಾಲನ್ನಿಟ್ಟು ಚಲಿಸಿದರೆ ನೀವು ಚಲಿಸ್ತೀರ, ಇಲ್ಲ ಅಂದರೆ ಕಾಲು ಪ್ಯಾರಲಿಸಿಸ್ ಹೊಡಿತಾರೆ, ಮುಗಿದೋಯ್ತು. ಇಷ್ಟು ಗೊತ್ತಿದ್ದು ಎಲ್ಲ ಪ್ರವಚನಕಾರರ ಹತ್ರ ಕೇಳಿದ್ದು, ಪ್ರವಚನಕಾರರು ಎಲ್ಲ ಕಡೆಯಲ್ಲೂ ಹೇಳಿದ್ದು, ಹೋಗಬೇಕಾದ್ರೆ ನಾನೊಬ್ಬನೇ ಹೋಗ್ತೀನಿ
ಎಲ್ಲಿಂದ ಬಂದ್ರಿ ಇದು ನಾವು ಕೇಳಿದ್ದು? ಏನು ಬಂತು? ಇದು ಒಂದು ಜನ್ಮ ಜನ್ಮಾಂತರದಲ್ಲಿ ಈ ಶ್ರವಣ ಬರೋಲ್ಲ ನಮಗೆ. ಜನ್ಮ ಜನ್ಮಾಂತರದ ಸಾಧನೆ ಆಗಬೇಕು. ಎಷ್ಟೋ ಸಾವಿರ ಲಕ್ಷ ಜನ್ಮಗಳ ಸಾಧನೆ ಆದಮೇಲೆ ನಮಗೆ ಶಾಸ್ತ್ರೋಕ್ತ ರೀತಿಯಲ್ಲಿ ಶ್ರವಣದ ಅರ್ಹತೆ ಬರುತ್ತೆ. ಮನನ ಇದನ್ನು ಮಾಡಬಾರ್ದು ಆಚಾರ್ಯ. ಹಾಗಾದ್ರೆ ನಾಳೆಯಿಂದ ನಾವು ಕೇಳಲ್ಲ ಅಂತೀವಿ, ನಾವು ಬರೋದೇ ಇಲ್ಲ ಅಂದರೆ, ನಾವು ಹೇಳದೇ ಇಲ್ಲ ಅಂತೀವಿ ಆಚಾರ್ಯ, ನಾವು ಹೇಳದೇ ಇಲ್ಲ ಅಂತಂದರೆ ಅಲ್ಲ. ಈಗ ನೀವು ಏನು ಕೇಳ್ತೀರೋ ಅದನ್ನು ಮನನ ಮಾಡಿಕೊಂಡು ಕೇಳಿ 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 ಆಮೇಲೆ ಅದು ಒಂದು ದಿವಸ ಯಾವುದೋ ಜನ್ಮದಲ್ಲಿ ನಿಮಗೆ ಅದು ಪ್ರವೃತ್ತಿಯನ್ನು ಕೊಡುತ್ತೆ. ಆ ಥರ ಮಾಡಲಿಕ್ಕೆ ಕೊಡುತ್ತೆ. ಇದೆಲ್ಲ ಸಾಧನೆಯ ಮೆಟ್ಟಲು ಅಂತ ತೋರಿಸ್ತಾನೆ ಭಗವಂತ. ಬೆಟ್ಟವನ್ನು ಎತ್ತದ ನಾವು ಯಾರಾದರೂ ಅವಮಾನ ಮಾಡಿದರೆ ನಮಗೆ ನಾವು ಬೆಟ್ಟದಂತೆ ಇರಬೇಕು ಅಂತ ತೋರಿಸ್ತಾನೆ ಭಗವಂತ. ಯಾರಾದರೂ ಅವಮಾನ ಮಾಡಿಬಿಟ್ರು ಚೆನ್ನಾಗಿ ಅವ್ರಿಗೆ ತಿರುಗಿ ಏನಂತ ತಿಳ್ಕೊಂಡಿದೆಯಾ ನನ್ನ ಅಂತ ಬೈದ್ಬಿಡೋದು. ಏನಂತ ತಿಳ್ಕೊಂಡಿದೆಯಾ ನಮಗೆ ಅಂತ ಅವರು ಬೈದರೂ ಕೂಡ ಇಂದ್ರದೇವರು ಅಷ್ಟು ಮಳೆ ಸುರಿಸಿದ್ರಲ್ಲಿ ಪರ್ವತ ಏನಾದರೂ ಒಂದು ಅಂತ ಇಲ್ವ? ಪರಮಾತ್ಮ ರಕ್ಷಣೆ ಕೊಡ್ತಾ ಇದ್ದಾನೆ. ಸ್ಥಿರವಾಗಿ ನಿಲ್ಲಿ, ಮಾನ ನಿನ್ನದು, ಅಭಿಮಾನ ನಿನ್ನದು, ನಂದೇನಲ್ಲಯ್ಯ, ನೀನೇ ಬಯಸ್ತಾ ಇದ್ದೀಯ. ಎದುರುಗಡೆ ಅವರಲ್ಲಿ ನಿಂತುಬಿಟ್ಟು ಇವು ನನ್ನ ಕರ್ಮಕ್ಕನುಸಾರವಾಗಿ ಅವರು ಬೈತಾ ಇದ್ದಾರೆ, ನನಗೆ ನನ್ನ ಕರ್ಮಕ್ಕನುಸಾರವಾಗಿ ಅವರು ಬೈತಾ ಇದ್ದಾರೆ, ಅವರ ಕರ್ಮಕ್ಕನುಸಾರವಾಗಿ ಅವರು ಬೈತಾ ಇದ್ದಾರೆ, ನನ್ನ ಕರ್ಮಕ್ಕನುಸಾರವಾಗಿ ನನಗೆ ಕೇಳಬೇಕು. ನನ್ನಲ್ಲಿಂದ ಭಗವಂತ ಮಾಡ್ತಾ ಇದ್ದಾನೆ, ಯಾವುದೋ ಜನ್ಮದ ಕರ್ಮದಿಂದ ಅವರು ನನಗೆ ಬೈತಾ ಇದ್ದಾರೆ, ನಾನು ಬಯಸ್ಕೊಳ್ಬೇಕಾದ್ದು ನನ್ನ ಕರ್ಮ. ಇದರಲ್ಲಿ ನನ್ನ ಸ್ವತಂತ್ರ ಅವರದ್ದೇನೂ ಇಲ್ಲ. ಭಗವಂತ ಅವರಲ್ಲಿ ನಿಂತು ನುಡಿಸ್ತಾ ಇದ್ದಾನೆ, ನಮ್ಮಲ್ಲಿ ನಿಂತು ನುಡಿಸ್ತಾ ಇದ್ದಾನೆ. ಈ ಅನುಸಂಧಾನ ಬಂದರೆ ಕ್ರೋಧ ಬರುವುದು ಕಡಿಮೆ ಆಗುತ್ತೆ. ಇದನ್ನು ನಾವು ಆದಷ್ಟು ಚಿಂತನೆಯನ್ನು ಮಾಡಬೇಕು. ನಾವು ಹುಡುಕ್ತಿರ್ತೀವಿ ಭಗವಂತ ಎಲ್ಲಿದ್ದಾನಪ್ಪ ಭಗವಂತ ಅಂತ. ಒಂದು ಸಪ್ತಮಸ್ಕಂದದಲ್ಲಿ ಬರುತ್ತೆ. ಪ್ರಹ್ಲಾದನನ್ನು ಕೇಳ್ತಾನೆ ಹಿರಣ್ಯಕಶಿಪು, ಕೇಳ್ತಾನೆ ಭಗವಂತ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಪ್ರಹ್ಲಾದ ಹೇಳ್ತಾನೆ, ನೀ ಕ್ವಶನ್ ಕೇಳಿದ್ದೇ ತಪ್ಪು ಅಂತ. ಯಾಕೆ ತಪ್ಪು? ಭಗವಂತ ಎಲ್ಲಿ ಇಲ್ಲ ಅನ್ನೋದು ಹೇಳು, ಆಮೇಲೆ ಎಲ್ಲಿದ್ದಾನೆ ಅನ್ನೋದು ನಾವು ಹೇಳ್ತೀವಿ. ಈಗ ನೀವು ಇಲ್ಲಿದ್ದೀರಾ, ನಿಮ್ಮ ಮನೆಯಲ್ಲಿಲ್ಲ, ಅವಾಗ ಹೇಳ್ಬೋದು ನೀವು ಎಲ್ಲಿದ್ದೀರಪ್ಪ, ಅವ್ರು ಕೆಂಗೇರಿ ಮಠದಲ್ಲಿದ್ದಾರೆ, ಅವ್ರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳ್ಬೋದು. ನಾವಿಲ್ಲಿದ್ದರೆ ನಮ್ಮ ಮನೆಯಲ್ಲಿ ಇರಲಿಕ್ಕಾಗಲ್ಲ, ಮನೆ ಬಿಟ್ಕೊಂಡು ಇಲ್ಲಿದ್ದರೆ ಅಲ್ಲಿರ್ಲಿಕ್ಕಾಗಲ್ಲ ಅಲ್ವಾ? ಆವಾಗ ಇವ್ರು ಎಲ್ಲಿದ್ದಾರೆ ಅಂತ ಕೇಳ್ಬೋದು. ಭಗವಂತ ಎಲ್ಲ ಕಡೆ ಅವನು ಎಲ್ಲಿದ್ದಾನೆ ಅಂತ ಕೇಳ್ತೀವಿ. ಯಾಕೆ ಅಪ್ಪನ ಕೇಳ್ತಾನೆ, ಅವನು ಎಲ್ಲಿಲ್ಲ ಅನ್ನೋ ಪ್ರಶ್ನೆನೇ ತಪ್ಪು. ಅವನು ಎಲ್ಲಿಲ್ಲ ಅದನ್ನು ಹೇಳು, ಆಮೇಲೆ ಎಲ್ಲಿದ್ದಾನೆ ನೋಡೋಣ ಅಂತ ಹೇಳ್ತಾನೆ. ಹೀಗೆ ಅವನ ಚಿಂತೆ ಬೇಕು. ನಾವೇನು ಮಾಡ್ತೀವಿ, ಹುಡುಕ್ತಾನೆ ಹೇಳ್ತೀವಿ. ನಮ್ಗೆ ಹುಡುಕೋದು ಒಂದು ಲೌಕಿಕವಾಗಿ ಹೇಳಬೇಕು ಅಂದರೆ, ನಾವು ಜನ್ಮ ಮಾಡಬೇಕಾದ್ರೆ, ಜನ್ಮ ತಳಿಬೇಕಾದ್ರೆ ಆಸ್ಪತ್ರೆಗಾಗಿ ಹುಡುಕಾಟ ನಮ್ಮದು. ಹುಡುಕಬೇಕು, ಬರೀ ಹುಡುಕದೇ ನಮ್ಮದು. ಆಸ್ಪತ್ರೆಗೆ ಹುಡುಕ್ತೀವಿ. ಆಸ್ಪತ್ರೆಯಲ್ಲಿ ಜನನ ಆಯಿತಾ, ನಾಮಕರಣಕ್ಕಾಗಿ ಪುರೋಹಿತರನ್ನು ಹುಡುಕ್ತೀವಿ, ಚೌಲ್ಟ್ರಿ ಹುಡುಕ್ತೀವಿ. ಹುಡುಕಾಯ್ತಾ, ಆಮೇಲೆ ಮಗುವಿಗೆ ಏನಾರ ಕಾಯಿಲೆ ಆಯಿತಾ ಡಾಕ್ಟ್ರನ್ನ ಹುಡುಕಬೇಕು ಡಾಕ್ಟ್ರನ್ನ. ಆಮೇಲೆ ಏನಾಯಿತು, ಮಗು ಬೆಳೀತಾ, ಅದಕ್ಕೆ ಕರ್ಮ ಆಯಿತಾ, ಉಪನಯನ ಆಗಬೇಕಾ, ಆವಾಗ ಪುರೋಹಿತರನ್ನು ಹುಡುಕ್ತೀವಿ. ಎಲ್ಲ ಪುರೋಹಿತರನ್ನು ಹುಡುಕ್ತೀವಿ. ಆಮೇಲೆ ಅದು ವಿದ್ಯಾಭ್ಯಾಸ ಕಳಿಸ್ತೀವಿ. ವಿದ್ಯಾಭ್ಯಾಸಕ್ಕೆ ಯಾವುದು ಸ್ಕೂಲು ಅಂತೇಳಿ, ಆಮೇಲೆ ವಿದ್ಯಾಭ್ಯಾಸ ಕಳಿಸೋದು ಇನ್ನೂ ದೂರ. ಮಗು ಹುಟ್ಟು ಬಿಟ್ಟಾಗ ಯಾವುದು ಬೇಬಿ ಸಿಟಿಂಗ್ ಚೆನ್ನಾಗಿದೆ ಅಂತ ಅದನ್ನು ಹುಡುಕ್ತೀವಿ. ಅಲ್ಲೂ ಹುಡುಕ್ತೀವಿ ನಾವು. ಅಲ್ಲೂ ಹುಡುಕಿ ಸ್ಕೂಲ್ ಯಾವುದು ಚೆನ್ನಾಗಿದೆ ಅಂತ ಕೇಳಿದ್ರೆ ಅದಕ್ಕೆ ಸೇರಿಸ್ತೀವಿ. ಸ್ಕೂಲ್ ಸೇರಿಸಿದ್ರ, ಆಮೇಲೆ ಅವ್ರು ಪಾಸ್ ಆದ್ರೆ ಅವರಿಗೇನಾಯಿತು, ಯಾವುದು ಮಾಡಿದರೆ ಕೋರ್ಸ್ ಚೆನ್ನಾಗಿದೆ ಅಂತ ಅವ್ರನ್ನ ಹುಡುಕ್ತೀವಿ. ಆಮೇಲೆ ಯಾವ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜಿಗೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಆ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಹುಡುಕ್ತೀವಿ. ಆ ಹುಡುಕಿದ ಮೇಲೆ ಯಾವ ಕಂಪ್ನಿನಲ್ಲಿ ಸಿಕ್ಕರೆ ಸಾಕು ಅಂತ ಕೆಲಸ ಹುಡುಕ್ತೀವಿ. ಎಲ್ಲ ಕೆಲಸ ಹುಡುಕಿ ಅವನು ಯೋಗ್ಯ ವರನಾದ ಅಂದರೆ ಅವನು ಹುಡುಗಿನ ಹುಡುಕ್ತಾನೆ. ಹುಡುಗಿ ಆಡಲು ಅಂದರೆ ಹುಡುಗನ ಹುಡುಕ್ತಾನೆ. ಎಲ್ಲ ಹುಡುಗಿ ಮದುವೆ ಸೆಟ್ಲ್ ಆಯಿತು ಅಂದರೆ ಚೌಲ್ಟ್ರಿ ಹುಡುಕ್ತಾರೆ, ಪುರೋಹಿತರು ಹುಡುಕ್ತಾರೆ, ಅಡುಗೆಯವ್ರು ಹುಡುಕ್ತಾರೆ. ಎಲ್ಲ ಸಿಗುತ್ತು, ಎಲ್ಲ ಬರೇ ನಮ್ಮದು ಕೊನೆಯಿಂದ ಸಾಯ್ತಕ್ಕ. ಆಮೇಲೆ ಹುಡುಕಬೇಕು. ಆಮೇಲೆ ಮರಣದ ಶಯ್ಯ ಮರಣಕ್ಕೆ ಬಂದಾಗ ಆ ಏನು ಕರ್ಮ ಮಾಡಿಸುವ ಪುರೋಹಿತರನ್ನು ಹುಡುಕ್ತಾರೆ. ಆ ಪುರೋಹಿತರು ಆಂಬುಲೆನ್ಸ್ ಹುಡುಕ್ತಾರೆ. ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಮರಣ ಆದ ಮೇಲೆ ದಾನಕ್ಕೋಸ್ಕರ ಬ್ರಾಹ್ಮಣರನ್ನು ಹುಡುಕ್ತಾರೆ. ಈ ಬರೇ ಹುಡುಕಾಟನೇ ನಮ್ಮದು. ನಮ್ಮಲ್ಲಿರೋ ಪರಮಾತ್ಮನನ್ನೇ ನಾವು ಹುಡುಕ್ಲಿಕ್ಕೆ ಪ್ರಯತ್ನ ಪಡಲ್ಲ. ಬರೀ ಬೇರೆ ಕಡೆಯಿಂದ ಹುಡುಕೋದ್ರಲ್ಲೇ ನಮ್ಮದು ಮುಗಿದೋಯ್ತು. ಯಾವುದು ನಮಗೆ ಸಿಕ್ಕಿಲ್ಲ. ಮತ್ತು ಇನ್ನೇನು ನಾವು ಭಾರ ಹೊಡ್ತೀವಿ? ನಾವು ಭಗವಂತನ ಮೇಲೆ ಭಾರವನ್ನು ಹೊರಿಸಬೇಕು. ಅದಕ್ಕೆ ಭಗವಂತ ಇದರಲ್ಲಿ ಅದನ್ನು ತೋರಿಸ್ತಾನೆ. ಆಮೇಲೆ ಅವನು ಎತ್ತುತ್ತಾನೆ ಕೃಷ್ಣ ಪರಮಾತ್ಮ ಬೆಟ್ಟ ಹೇಗಿರುತ್ತೆ ಅಂತ ಹೇಳ್ತಾರೆ. ಸುವರ್ಣ ಶೃಂಗೈ ಕಲಶೋಪಮಾನೈ ಮೃಗಾದಿ ಕೃತ್ರಿಮ ಸನ್ನಿಭೈಶ್ಚ
ಗುಹೋಲ್ಲಸದ್ವಾರ ಗಣೇಶ ಸಮಂತ ಅದ್ಭುತೋ ಗಿರಿರ್ಗೋಪುರತೀವ ವಿಷ್ಣೋ. ಎತ್ತಿದ ಬೆಟ್ಟ ಶ್ರೀಕೃಷ್ಣ ದೇವರ ದೇಗುಲದ ಗೋಪುರದಂಗೆ ಕಾಣ್ತಾ ಇರುತ್ತೆ. ಮಳೆ ಬರ್ತಾ ಇರುತ್ತೆ, ಜೋರಾಗಿ ನೀರು ಬರ್ತಾ ಇರುತ್ತಲ್ವ, ಅದರಲ್ಲಿ ಆ ನೆರಳು ಬಿದ್ದಿರುತ್ತೆ. ಆ ದೇವರಲ್ಲಿದ್ದಾನೆ, ಬೆಟ್ಟದಲ್ಲಿ ಮಳೆ ಬರ್ತಾ ಇರುತ್ತೆ. ಮಳೆ ಬರ್ತಾ ಇರಬೇಕಾದ್ರೆ ಹಾಗೆ ಇಂದ್ರದೇವರು 1 ವಾರದ ಕಾಲನೂ ಮಳೆಯನ್ನು ಸುರಿಸ್ತಾರೆ, ಬಿಡದೆ ಸುರಿಸ್ತಾರೆ ಮಳೆಯನ್ನು. ಕೃಷ್ಣ ಪರಮಾತ್ಮ ಬೆಟ್ಟ ಇದ್ದಾಗ ಯಾರೂ ಬರಲ್ಲ ಕೆಳಗಡೆ ನಿಲ್ಲಕ್ಕೆ. ಅಲ್ಲ, ಇವನು 7 ವರ್ಷದ ಬಾಲಕ, ಒಂದು ಕೈಯಲ್ಲಿ ಭಾರ ಎತ್ಬಿಟ್ಟು ನಾವು ಒಂದು ಬಕೆಟ್ ಎತ್ತಲಿಕ್ಕಲ್ಲ ಅಲ್ವಾ. ಮಡದಲ್ಲಿ ಬಡಿಸು ಅಂದರೆ ಬಕೆಟ್ ಭಾರ ಅಂತೀವಿ, ಎತ್ತಲಿಕ್ಕಾಗಲ್ಲ. ಯಾರ ಎತ್ತು ಕೊಡ್ಬೇಕು ನಮಗೆ. ಹಾಗಿದ್ದಾಗ ಕೃಷ್ಣ ಪರಮಾತ್ಮ 7 ವರ್ಷದ ಒಂದು ಬೆಟ್ಟ ಎತ್ತಿಬಿಟ್ಟಿದ್ದಾನೆ. ಬನ್ನಿ ಅಂದರೆ ಯಾರಿಗೂ ನಂಬಿಕೆನೇ ಇಲ್ಲ. ಎಲ್ಲರಿಗೂ ಆಶ್ಚರ್ಯ, ಏನು 7 ವರ್ಷದ ಬಾಲಕ ಎತ್ಬಿಟ್ಟಿದ್ದಾನಲ್ಲ ಇವನು ಹಿಂಗೆ ಎತ್ಬಿಟ್ಟ. ಈ ಒಳಗಡೆ ಹೋಗ್ಬಿಟ್ರೆ ಬಿಟ್ಟುಬಿಟ್ರೆ, ಕೈ ಬಿಟ್ಬಿಟ್ರೆ ಎಷ್ಟೋ ತಿಳ್ಕೊಬೋದು. ಕೃಷ್ಣ ಬಿಟ್ಟುಬಿಟ್ರೆ ನಾವು ಹೋಗ್ಬಿಡ್ತೀವಿ, ಈ ಯೋಚನೆ ಅವ್ರದ್ದು. ಪರಮಾತ್ಮ ಎದುರುಗಡೆನೇ ಇದ್ದಾನೆ. ಮುಹ್ಯಂತಿ ಎಂ ಸೂರ್ಯ ಅಂತಾರೆ, ಮಾಯ ಹಾಕಿಬಿಡ್ತಾನೆ ಭಗವಂತ. ಹಾಗಾಗಿ ಅವರು ಯೋಚನೆ ಮಾಡ್ತಾರೆ. ಆಮೇಲೆ ಮೆಲ್ಲಗೆ ಯಶೋದೆ ಬರ್ತಾಳೆ. ಕೃಷ್ಣ ಪರಮಾತ್ಮ ಎತ್ತಿದ್ದಾನೆ, ನಾನು ಬಂದು ನಿಂತ್ಕೊಳ್ತೀನಿ ಅಂತ ಪಕ್ಕ ನಿಲ್ತಾನೆ. ಆಮೇಲೆ ನನಗೆ ಒಬ್ಬ ಬರ್ತಾನೆ. ಆಮೇಲೆ ವಯಸ್ಸಾದವರು ನಾವು ಹೋದರೂ ಕೃಷ್ಣನ ಜೊತೆಗೆ ಹೋಗ್ತೀವಿ ಅಂತ ಅವರು ಬಂದು, ನಾವಿನ್ನೆಷ್ಟು ವರ್ಷ ಇರೋದು ಅಂತ ಅವರು ಬಂದು ನಿಲ್ತಾರೆ. ಆಮೇಲೆ ಎಲ್ಲರೂ ಬಂದು ನಿಲ್ತಾರೆ, ಕೃಷ್ಣ ಪರಮಾತ್ಮನ ಜೊತೆಗೆ ನಿಲ್ತಾರೆ. ಬೆಟ್ಟ ಸುರಿಸಿಬಿಟ್ಟು ಅವನು ಮಳೆ ಸುರಿಸ್ತಾನೆ. ಇಂದ್ರದೇವರಿಗೆ ಗೊತ್ತಾಗೋದಿಲ್ಲ. ಆಮೇಲೆ ಗೊತ್ತಾಗುತ್ತೆ, ಓಹೋ ಇವನು ಯಾರಪ್ಪ ಅಂದರೆ ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ ಅದು. ಇಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ ನೋಡಿ. ಭಗವಂತ ಸಂಸಾರವೆಂಬ ಸಾಗರದಿಂದ, ಸಂಸಾರ ಮಳೆಯಲ್ಲಿ ಬಂದು ಬಹಳ ನೀರು ಬಂದು ಎಲ್ಲರನ್ನು ಕಾಪಾಡ್ದ. ಆ ಮಳೆ ನೀರು ಬೇರೆ, ಸಂಸಾರ ಎಂಬ ಸಾಗರ ಮಹಾ ನೀರು, ಅದರಲ್ಲಿ ಮುಳುಗ್ತಾನೆ ಇರ್ತೀವಿ ನಾವು. ಆ ನೀರಿನಿಂದ ಎತ್ತಿ ನಮ್ಮ ಭಾರವನ್ನು ಎತ್ತಿ ಕಾಪಾಡಬೇಕು ಅಂದರೆ ಪರಮಾತ್ಮನೇ ಬರಬೇಕು, ಕೃಷ್ಣ ಪರಮಾತ್ಮನೇ ಬರಬೇಕು. ಆ ಕೃಷ್ಣ ಪರಮಾತ್ಮ ಸ್ಮರಣೆ ಬೇಕು. ಅವನಿಗೆ ಭಗವಂತ ರಕ್ಷಿಸ್ದ. ಗೋಪಾಲಕರನ್ನು ರಕ್ಷಿಸ್ದ, ಗೋವುಗಳನ್ನು ರಕ್ಷಿಸ್ದ. ಗೋವುಗಳನ್ನು ಯಾರು ರಕ್ಷಿಸ್ತಾರೋ ಅವರನ್ನು ಭಗವಂತ ರಕ್ಷಿಸ್ತಾನೆ ಅಂತ ತಿಳ್ಕೊಳ್ಬೇಕು. ಹಾಗೆ ಗೋವಂದರೆ ವೇದಗಳು. ವೇದಗಳ ಪಾಲಕರು ಯಾರು? ವೇದಗಳ ದ್ರಷ್ಟಾರರು, ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡಿದವರು, ಭಗವಂತನನ್ನು ತಿಳಿಯಲು ಯೋಚಿಸಿದವರು, ಅವರ ಯೋಗ್ಯತೆ ಅನುಸಾರವಾಗಿ ತಿಳಿದುಕೊಂಡವರು, ಅಂಥವರನ್ನು ಭಗವಂತ ರಕ್ಷಿಸ್ತಾನೆ. ಎಂತಹ ಆಪತ್ತಿನಿಂದಲೂ ರಕ್ಷಿಸ್ತಾನೆ ಅವರನ್ನು ತೋರಿಸಲಿಕ್ಕೋಸ್ಕರ ಗೋವರ್ಧನಗಿರಿಯನ್ನು ಭಗವಂತ ಎತ್ತದ. ಆಮೇಲೆ ಇಂದ್ರದೇವರು ಬಂದು ಭಗವಂತನಿಗೆ ಗೋವಿಂದ ಅಂತ ನಾಮಕರಣ ಮಾಡಿಬಿಡ್ತಾರೆ. ಅಚ್ಯುತ ಅನಂತ ಗೋವಿಂದ. ನಾವು ಹೇಳ್ತೀವಲ್ವ, ಏನೇ ಕರ್ಮ ಮಾಡಿದವು ಅಚ್ಯುತ ಅನಂತ ಗೋವಿಂದ. ಅಚ್ಯುತ ಅಂದ್ರೇನು? ಚ್ಯುತಿ ಇಲ್ಲದವನು, ನಾಶ ಇಲ್ಲದವನು, ನಮ್ಮ ಪಾಪಗಳನ್ನು ನಾಶ ಮಾಡಪ್ಪ ಹಾಗೆ ಕೇಳ್ತೀವಿ. ಹಾಗೆ ಗೋವಿಂದ ಅನ್ನೋದು ಮುಂಚೆ ಭಗವಂತನಿಗೆ ಹೆಸರಿರಲಿಲ್ವಾ? ಭಗವಂತನಿಗೆ ಹೆಸರಿತ್ತರಿ. ಇವನು ತನ್ನ ಭಕ್ತಿಯಿಂದ ಭಗವಂತನಿಗೆ ಗೋವಿಂದ ಅಂತ ಕರೆದಿದ್ದಕ್ಕೆ ಅವನಿಗೆ ಅತಿ ಹೆಚ್ಚು ಪುಣ್ಯ ಬಂತು ತಿಳ್ಕೋಬೇಕು ಅಂತ. ಭಗವಂತನಿಗೆ ಮುಂಚೆ ಗೋವಿಂದ ಅಂತ ಯಾರು ಕರಿತಾ ಇರಲಿಲ್ಲ, ಹೆಸರಿರಲಿಲ್ಲ ಅಂತ. ಭಗವಂತನಿಗೆ ಎಲ್ಲ ಹೆಸರುಗಳು ಯಾವಾಗಲೂ ಇದ್ದಾವೆ. ಈ ಗೋವರ್ಧನಗಿರಿಯನ್ನು ಇದ್ದ. ಮುಂದೆ ನೋಡಿದರೆ ನಾವು ನಿನ್ನೆ ನೋಡಿದ್ದು ಅಶ್ವದ ರೂಪದಲ್ಲಿ ಬಂದ ದೈತ್ಯನ ಸಂಹಾರವನ್ನು ನೋಡಿದ್ದೆವು. ಕೇಶಿ ಎಂಬ ಅಸುರನ ಸರದಿಯನ್ನು ನೋಡಿದ್ದೆವು. ಮುಂದೆ ನೋಡುವುದಾದರೆ ಅಶ್ವ, ಅದರಲ್ಲಿ ಒಂದು ಚಿಂತನೆ ಏನು ಮಾಡಬೇಕು ಅಂದರೆ, ಅಶ್ವ ಅಂದರೆ ಇಂದ್ರಿಯಗಳು ಎಲ್ಲೆಲ್ಲೋ ಹರಿತಾ ಇರ್ತಾರೆ. ದುಷ್ಟ ವಿಷಯಗಳಲ್ಲಿ ಹರಿತಾ ಇದ್ದರೆ ಇಂದ್ರಿಯವನ್ನು ಭಗವಂತ ನಿಗ್ರಹ ಮಾಡ್ತಾನೆ. ಇಂದ್ರಿಯಗಳನ್ನು ನಮ್ಮಲ್ಲಿ ವಶದಲ್ಲಿಟ್ಕೊಳ್ಬೇಕು. ನಾವು ಇಂದ್ರಿಯದ ವಶ ಆಗಬಾರದು ಅಂತ ಭಗವಂತ ತೋರಿಸ್ತಾನೆ. ಹೀಗೆ ಆಗ್ತಾ ಇರಬೇಕಾದ್ರೆ ನಾರದರು ಕಂಸನ ಮನೆಗೆ ಬರ್ತಾರೆ ಒಂದು ದಿವಸ. ಅಥೋ ವಿಪಕ್ಷಂ ಕುಶಲೇನ ನಿಂದನ್ ಸುರರ್ಷಿರಭ್ಯತ್ಯ ಶಶಂಸ ಕಂಸಂ
ಪಿತಾ ನತೋಯಂ ತವ ಭೋಜ ರಾಜ ತ್ವಮಂಗ ಮಾಯಾ ಮಯಜಾರ ಜಾತಃ. ಒಂದಿನ ನಾರದರು ಕಂಸನ ಬಳಿಗೆ ಬರ್ತಾರೆ. ಯಾಕೆ ಅಂದರೆ ನಾರಾಯಣನ ಪ್ರೇರಣೆ ಇರುತ್ತೆ, ಕೇಶಾದಿಗಳ ನಾಶ ಆದಮೇಲೆ ನೀನು ಅವ್ರ ಹತ್ರ ಹೋಗುವಂತ. ಬಂದವರು ಏನು ಮಾಡ್ತಾರೆ, ಕಂಸನ ಆತಿಥ್ಯವನ್ನು ನಾರದರು ಸ್ವೀಕಾರ ಮಾಡ್ತಾರೆ. ಕಂಸನ ಜೊತೆಗೆ ಬಹಳ ಸಂಭಾಷಣೆಯನ್ನು ಎಚ್ಚರಿಕೆಯನ್ನು ನಡೆಸ್ತಾರೆ. ಕಂಸಾದಿಗಳನ್ನು ನಿಂದಿಸ್ತಾರೆ, ವಾಸುದೇವಾದಿಗಳನ್ನು ಹೋಳ್ತಾರೆ. ಅವ್ರು ಹೇಳ್ತಾರೆ, ಅವಾಗ ಅವನು ಉಗ್ರಸೇನ ನಿನ್ನ ತಂದೆ ಅಲ್ಲ, ನಿಜವಾಗ್ಲೂ ನಿನ್ನ ತಾಯಿ ಒಮ್ಮೆ ಉದ್ಯಾನದಲ್ಲಿ ಆಡ್ತಾ ಇದ್ಲು. ಆಗ ದ್ರಮಿಳ ಎಂಬ ಅಸುರ ಉಗ್ರಸೇನ ರೂಪ ತಾಳ್ಬಿಟ್ಟು ನಿಮ್ಮ ತಾಯಿ ಬಳಿಗೆ ಬಂದನು. ಅದನ್ನು ಅವಳಿಗೆ ಗೊತ್ತಾಗಲಿಲ್ಲ. ಆವಾಗ ಅವಳು ಜೊತೆಗೆ ಸೇರಿದಾಗ ಹುಟ್ಟಿದವನು ನೀನು, ನಿನ್ನ ಉತ್ಪತ್ತಿ ಕಾರಣದ ಬೀಜವೇ ಸರಿ ಇಲ್ಲ ಅಂದ್ಬಿಡ್ತಾರೆ ಕಂಪನಿಗಳು. ಅವನಿಗೆ ಇದು ಅರ್ಥ ಆಗಬೇಕಲ್ಲ, ತನಗೆ ಬೈದಿದ್ದಾರೆ ಅಂತ ಅರ್ಥ ಆಗಬೇಕಲ್ಲ ಇವನಿಗೆ, ಅದು ಅರ್ಥ ಆಗಲ್ಲ. ನೀನು ಕೆಟ್ಟ ಬೀಜದಿಂದ ಹುಟ್ಟಿದ್ದೀಯಾ, ನೀನು ಅಸುರ ಅಂತಾರೆ. ನಿನ್ನ ಹಿಂಬಾಲಕರು ಅಸುರ ಅಂತಾರೆ. ಒಂದು ಸಂತೋಷ ವಿಷಯ ಏನು ಕಂಸ ಗೊತ್ತಾ, ಇವರಿಗೆಲ್ಲ ನೀನೇ ನಾಯಕ ಅಂತಾರೆ. ಮತ್ತೆ ಬಹಳ ಬುಡವುಳ್ಳವನು ಅಂತ ಹೇಳಿದ ತಕ್ಷಣ ಕಂಸ ಅವರ ಹೊಗಳಿಕೆಗೆ ಉಗ್ಗು ಬಿಡ್ತಾನೆ. ಆವಾಗ ಕೃಷ್ಣ ವಸುದೇವನ ಮಗನಾದರೆ ನಂದನ ಮಗ ಅಂತ ಹೇಗೆ ಕರೀತಾರೆ ಅಂತ ಕಂಸ ಕೇಳಿದರೆ, ಕೃಷ್ಣ ವಸುದೇವನ ಮಗನೇ, ದೇವಗಿನೇ ಹಡೆದಿದ್ದು. ನಿನ್ನ ಮನೆಯಲ್ಲಿಯೇ ಆ ಜೈಲಿನಲ್ಲಿ ಇದ್ದ ಭಗವಂತ, ಆ ದಂಪತಿಗಳಿಗೆ ಭಯ ಆಯಿತು, ನಿನ್ನ 6 ಮಕ್ಕಳಂತೆ ಈ ಮಗನ ಕೊಲ್ತೀಯಾ ಅಂತ ಹೇಳಿಬಿಟ್ಟು ವಸುದೇವ ಮೆಲ್ಲಗೆ ಒಯ್ದು ಬಿಟ್ಟು ನಿನಗೆ ಗೊತ್ತಿಲ್ಲದ ಹಾಗೆ ನಂದನ ಮನೆಯಲ್ಲಿ ಇರಿಸಿದ್ದಾನೆ. ಒಂದು ರಾತ್ರಿಯಲ್ಲಿ ನಿನ್ನ ಅರಮನೆಯಲ್ಲಿಯೇ ಒಂದು ರಾತ್ರಿಯೇ ಬಂದು ನಿನ್ನ ಸೆರೆಮನೆಗೆ ಸೇರಿಕೊಂಡು ಅವಳು ಅಲ್ಲಿದ್ದ ಹೆಣ್ಣು ಮಗಳು, ನಿನಗಿದೂ ಗೊತ್ತಾಗಲಿಲ್ಲ, ನೀನೆಂಥ ರಾಜಾಯ, ನಿನ್ನ ಸೆರೆಮನೆಯಲ್ಲಿಯೇ ನಡೆಯುತ್ತಲ್ಲ ಇದೆಲ್ಲ ಅಂತ ಹೇಳ್ತಾರೆ. ಅಂದರೆ ನಾವು ಎಷ್ಟು ಎಚ್ಚರಿಕೆಯಿಂದ ಮಾಡಿದರೂ ಕೂಡ ದೈವ ಸಂಕಲ್ಪದಿಂದ ಏನಿದೆಯೋ ಅದೇ ಆಗತ್ತೆ. ನಾವು ಎಷ್ಟು ಎಚ್ಚರಿಕೆ ವಹಿಸಿ ಕೆಲಸ ಮಾಡಿದರೂ ಕೂಡ ಅದು ದೈವ ಸಂಕಲ್ಪ ಇಲ್ಲ ಅಂತಂದರೆ ಅದು ಆಗೋದಿಲ್ಲ ಅಂತ. ಕಂಸ ಸಿಟ್ಟು ಬರುತ್ತೆ, ಮತ್ತೆ ವಸುದೇವ ದೇವಿಯನ್ನು ಕೊಲ್ಲಿಕ್ಕೆ ಹೋಗ್ತಾನೆ. ನಾರದರು ಮತ್ತೆ ತಡೀತಾರೆ ಅವನಿಗೆ. ಸೆರೆಮನೆಗೆ ತಳ್ಳು ಅಂತಾರೆ, ಸೆರೆಮನೆಗೆ ತಳ್ತಾರೆ. ಯಾಕೆ ಅಂದರೆ ಅವನ ಪಾಪ ಇನ್ನೂ ವೃದ್ಧಿಯಾಗಬೇಕಾಗಿತ್ತು, ಕಂಸನ ಪಾಪ, ಅದಕ್ಕೋಸ್ಕರ ಹಾಗೆ ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಕೃಷ್ಣನ ಹತ್ರ ಬರ್ತಾರೆ. ಕೃಷ್ಣನಲ್ಲಿ ಬಂದು ಎಲ್ಲ ವಿಷಯವನ್ನು ತಿಳಿಸ್ತಾರೆ. ಅವರು ನಾರದರು ಯಾಕೆ ಹೀಗೆ ಮಾಡ್ತಾರೆ ಅಂದರೆ ಯಾವುದೋ ಅವರ ಸ್ವಾರ್ಥಕ್ಕಲ್ಲ, ಜಗತ್ತಿನ ಒಳ್ಳೆಯದಕ್ಕಾಗಿದೆ. ಕೃಷ್ಣನ ಪ್ರೇರಣೆಯಿಂದ, ಪರಮಾತ್ಮನ ಪ್ರೇರಣೆಯಿಂದಲೇ ಅದನ್ನು ಮಾಡ್ತಾರೆ. ಯಾಕೆಂದರೆ ಎಷ್ಟೋ ಕೆಲಸ ಮಾಡಿದರೆ ಅದು ನೋಡಲಿಕ್ಕೆ ಕೆಟ್ಟದಾಗಿ ಕಾಣುತ್ತೆ. ಆಮೇಲೆ ಅದರ ಉದ್ದೇಶ ವಿಮರ್ಶೆ ಮಾಡಿದಾಗ ಒಳ್ಳೆಯತನ ತಿಳಿಯುತ್ತೆ ಅನ್ನೋದನ್ನು ನೋಡಬೇಕು ನಾವು. ನಮ್ಮ ಜೀವನದಲ್ಲೂ ಎಷ್ಟೋ ಸಾರಿ ಅದು ಕೆಟ್ಟ ಕೆಲಸ ಅಂದ್ಕೊಂಡ್ರು ಕೂಡ ಅದು ಒಳ್ಳೆಯ ಕೆಲಸ ಆಗಿರುತ್ತೆ, ಕೆಟ್ಟದಾಗಿ ನೋಡಲಿಕ್ಕೆ ಕಾಣುತ್ತೆ ಅಂತ ತಿಳ್ಕೊಳ್ಬೇಕು. ಆವಾಗ ಕಂಸ ಏನು ಮಾಡ್ತಾನೆ, ನಾನು ಬಿಲ್ಲು ಹಬ್ಬವನ್ನು ಮಾಡ್ತಾ ಇದ್ದೇನೆ, ಕೃಷ್ಣನನ್ನು ಕರೆದುಕೊಂಡು ಬಾ ಅಂತ ಅಕ್ರೂರನನ್ನು ಕಳಿಸ್ತಾನೆ. ಅಕ್ರೂರ ಗೋಕುಲಕ್ಕೆ ಬಂದಾಗ ಕೃಷ್ಣ ಹಾಲು ಕರಿತಾ ಇರ್ತಾನೆ. ಈ ಕೃಷ್ಣನನ್ನು ಕಂಡುಬಿಟ್ಟು ಕೃಷ್ಣ ಯಾಕೆ ಹಟ್ಟಿಯಲ್ಲಿ ಇದ್ದ ಅಂತಂದರೆ ತನ್ನ ನಂಬಿದ ಭಕ್ತರಿಗೆ ಸಕಲ ಅಭೀಷ್ಟಗಳನ್ನು ಕರೆದುಕೊಡೋದಕ್ಕೋಸ್ಕರ ಭೂಮಿ ಕ್ಷೀರ ಅಂದರೆ ಅಮೃತವನ್ನು ಕರೆದುಕೊಡ್ತಾನೆ ತನಗೆ ಇಷ್ಟವಾದ ಭಕ್ತರಿಗೆ ಅಂತ ತಿಳ್ಕೊಳ್ಬೇಕು. ಅಂದರೆ ನಾವು ಸಂಸಾರಕ್ಕೆ ಬೆನ್ನು ಹಾಕಿ, ವಿಷಯ ಪದಾರ್ಥಗಳಿಗೆ ಬೆನ್ನು ಹಾಕಿ ಭಗವಂತನನ್ನು ಹೇಳಿದರೆ ಭಗವಂತ ಕ್ಷೀರವನ್ನು ಕೊಡ್ತಾನೆ, ಅಂದರೆ ಅಮೃತವನ್ನು ಕೊಡ್ತಾನೆ ಎನ್ನುವುದನ್ನು ನಾವು ಚಿಂತಿಸಬೇಕು. ಆವಾಗ ಅವನು ಉದ್ಗಾರ ಮಾಡ್ತಾನೆ, ಅಕ್ರೂರ ನಂದಕುಮಾರನೇ ಧನ್ಯ ಇದ್ದಾನೆ, ನಾರಾಯಣನನ್ನು ಸಾಕ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು. ಇದರಿಂದ ನಾವೇನು ತಿಳ್ಕೊಳ್ಬೇಕು, ಇನ್ನೊಬ್ಬರು ಭಗವಂತನನ್ನು ಅತಿಯಾಗಿ ಪೂಜಿಸ್ತಾ ಇದ್ದರೆ, ಭಗವಂತನ ಅನುಗ್ರಹ ಅವರ ಮೇಲೆ ಇದ್ದರೆ, ಯಾರಾದರೂ ಶ್ರೇಷ್ಠ ಅಪರೋಕ್ಷ ಜ್ಞಾನಿಗಳ ಅನುಗ್ರಹ ಇದ್ದರೆ ನಾವು ಅಸೂಯೆ ಪಡಬಾರ್ದು. ಅವನಿಗೆ ಸಿಕ್ಕಿಬಿಡ್ತು, ನನಗೆ ಸಿಗಲಿಲ್ಲ ಅಂತ ಅಸೂಯೆ ಪಡಬಾರ್ದು. ಕೃಷ್ಣ ಅಕ್ರೂರನ್ನು ನೋಡ್ತಾನೆ. ಸಮಾಲಿಂಗೇ ದೃಢಮಚ್ಯುತ ಪ್ರಿಯಂ ಸಶಂಕಮೇಣ ಅಂತ ಶುಚಿಸ್ಮಿತಾನುನಃ ಅನಾದಿಸಿದ್ಧಂ ಭವರೂಪ ಬಂಧನಂ ತದಾಶ್ರಿತಂ ಮಿಶ್ರದಯ ಎನ್ನಿವಾಂಜಸ. ಕೃಷ್ಣ ಅಕ್ರೂರನ್ನು ನೋಡಬೇಕು, ಸಮೀಪಕ್ಕೆ ಕರೀತಾನೆ. ಅಕ್ರೂರನಿಗೆ ಭಯ, ಅದಕ್ಕೋಸ್ಕರ ಅವನಿಗೆ ಏನು ಶಿಕ್ಷೆ ಅಂತ ಬರ್ತಾನೆ. ಅಕ್ರೂರನನ್ನು ಕೃಷ್ಣ ಬಿಗಿದು ಅಪ್ಪಿಕೊಳ್ಳುತ್ತಾನೆ. ಆವಾಗ ಭಗವಂತ ಕೇಳ್ತಾನೆ, ಅಕ್ರೂರ ನೀನು ಕ್ಷೇಮವಾಗಿದ್ದೀಯಾ? ಯಾರಾದರೂ ಬಂದರೆ
ಭೇಟಿಯಾದರೆ ಅವ್ರಿಗೆ ಕೇಳಬೇಕು, ನೀವು ಕ್ಷೇಮವಾಗಿದ್ದೀರಾ, ನಿಮ್ಮ ಮನೆಯಲ್ಲಿ ಕ್ಷೇಮವಾಗಿದ್ದೀರಾ ಏನು ಕೇಳಬೇಕು. ಸುಮ್ಮನೆ ಕೇಳ್ದೇನೆ ಬಂದ್ರಾ ಬನ್ನಿ ಕೂತ್ಕೊಳ್ಳಿ, ಕಾಫಿ ತಗೋತಿರೋ ಹಾಲು ತಗೋತಿರೋ, ಅವರಿಗೆ ಮನೆಯಲ್ಲಿ ಕ್ಷೇಮವಾಗಿದ್ದಾರಾ, ಎಲ್ಲರೂ ಕ್ಷೇಮವಾಗಿದ್ದೀರಾ, ನೀವು ಹೇಗಿದ್ದಾರಾ, ಕ್ಷೇಮ ಕುಶಲೋಪರಿಯನ್ನು ಅರ್ಪಿಸ್ಬೇಕು. ಅದೆಲ್ಲ ಹೋಗ್ಬಿಟ್ಟಿದೆ ಈಗೆಲ್ಲ, ಅದೆಲ್ಲ ಈ ಶಿಷ್ಟಾಚಾರನೇ ಇಲ್ಲ ಈಗ. ಆವಾಗ ಅಕ್ರೂರ ಹೇಳ್ತಾನೆ, ನಿಮ್ಮ ತಂದೆ ತಾಯಿಗಳು ಚೆನ್ನಾಗಿದ್ದಾರೆ, ಭಗವದ್ ಭಕ್ತರಿದ್ದಾರೆ, ಕಂಸ ಅವರನ್ನು ಸೆರೆಮನೆಯಲ್ಲಿಟ್ಟಿದ್ದಾನೆ. ಭಗವಂತ ಕುಶಲೋಪರಿಯನ್ನು ಕೇಳ್ತಾನೆ. ಸಾಧನ ಅನುಷ್ಠಾನ ಮಾಡ್ತಾ ಇದ್ದೀಯಾ, ಅನುಸಂಧಾನ ಇರಬೇಕು ಎಂಬುದನ್ನು ಭಗವಂತ ನಿರೂಪಿಸಿಕೊಡ್ತಾನೆ. ಭಗವಂತ ಅವನಿಗೆ ಕೇಳ್ತಾನೆ, ಕಿಂ ವಿಷ್ಣೋ ಭುವನೋದಿತೇನ ವಿದಿತಂ ವಿಶ್ವಂ ಭವದ್ದರ್ಶನ ಶತ್ರುರ್ಮಿತ್ರಮವದ್ಭುವೋಪಿ ಯದಹಂ ಕಂಸೇನ ಸಂಪ್ರೇಷಿತಃ ಅದ್ರಾಕ್ಷಂ ತವ ಸುಂದರಂ ವಪುರಯಂ ಸರ್ವಜ್ಞ ಚೂಡಾಮಣೆ ಪ್ರಶ್ನಸ್ತೇನ್ ವಿಡಂಬನಾಯ ಮಮ ಚ ಪ್ರತ್ಯಕ್ತಿರೀಶೇದೃಶೀ. ಸಂಸಾರದಿಂದ ನೀನು ಬಿಡುಗಡೆಗೆ ಪ್ರಯತ್ನಿಸ್ತಾ ಇದ್ದೇಯಾ, ಇದರ ಸಂಸಾರವನ್ನು ಶತ್ರು ಅಂತ ಭಾವಿಸಿದ್ದೆ ಅಂತ ಹೇಳ್ತಾನೆ. ಇಲ್ಲಿ ಇರುವವರೆಗೆ ನಮಗೆ ದುಃಖ ಕೊಡುವವರೆಂದು ಭಾವಿಸಿದ್ದೆ, ಈಗ ಅದೆಲ್ಲ ವಿರುದ್ಧ ಆಗಿದೆ ಅಂತ. ಕಂಸನು ನನ್ನನ್ನು ಪೀಡಿಸಲಿಲ್ಲ, ಶತ್ರು ಅಂತ ತಿಳಿದಿದ್ದ, ಆದರೆ ನನಗೆ ಇಷ್ಟವನ್ನೇ ಮಾಡ್ತಾ ಇದ್ದಾನೆ. ಹೇಗೆಂದರೆ ನಿನ್ನನ್ನು ಕರೆದುಕೊಂಡು ಬರು ನನ್ನನ್ನು ಕಳಿಸಿದ್ದಾನಲ್ಲ, ನಿನ್ನ ದರ್ಶನವನ್ನು ನನಗೆ ಕೊಟ್ಟಿದ್ದಾನೆ. ಆದ್ದರಿಂದ ಆವಾಗ ಭಗವಂತ ಕೇಳ್ತಾನೆ, ಕಂಸ ಹೇಗಿದ್ದಾನೆ, ನನ್ನ ಮಾವ ಕಂಸ ಹೇಗಿದ್ದಾನೆ ಎನ್ನುವುದನ್ನು ಕೇಳ್ತಾನೆ ಭಗವಂತ. ಆವಾಗ ಅಕ್ರೂರ ಹೇಳ್ತಾನೆ, ನೀನು ಮಧುರೆಗೆ ಬರಬೇಕಂತೆ, ನಿನ್ನ ಮಾವ ನಿನಗಾಗಿ ಬಿಲ್ಲು ಹಬ್ಬದ ವ್ಯವಸ್ಥೆ ಮಾಡಿದ್ದಾನೆ, ಆದ್ದರಿಂದ ನೀನು ಬರಬೇಕಂತೆ. ರಾಜರು ಇಲ್ಲಿ ಅಕ್ರೂರನ ಬಾಯಿನಲ್ಲಿರ್ತಕ್ಕಂಥ ಕಂಸನು ನಿನಗೆ ಪ್ರಿಯವನ್ನು ಮಾಡಲು ಇಚ್ಛಿಸಿದ್ದಾನೆ ಅಂತ ತಿಳಿಸ್ತಾನೆ. ಆಮೇಲೆ ಕಂಸನು ನಿನ್ನನ್ನು ಕೊಲ್ಲಲು ಉಪಾಯ ಮಾಡುತ್ತಿದ್ದಾನೆ ಅಂತ. ಇದು ಕೃಷ್ಣನಿಗೆ ಅನುಕೂಲವಾಗಿದೆ. ಯಾಕಂದರೆ ಕೃಷ್ಣನನ್ನು ಕೊಲ್ಲಲಿಕ್ಕೆ ಯಾರು ಬರ್ತಾರೋ, ಅವರು ದೇವರನ್ನು ಹತ ಮಾಡ್ತೀನಿ ಅಂತ ಯಾರು ಹೋಗ್ತಾರೋ ಅವರ ನಾಶ ಆಗತ್ತೆ ಎನ್ನುವುದು ಅದಕ್ಕೆ ಸರಿ. ಮಥುರಾ ನಗರ ಬಹಳ ಚೆನ್ನಾಗಿದೆ, ನಾನಾ ರೀತಿಯ ಹೂಗಳು ಅರಳಿದ್ದಾವೆ, ನಿನಗೆ ಬಹಳ ಸುಂದರವಾಗಿದೆ, ಆದ್ದರಿಂದ ನೀನು ನಿರಾಶೆಗೊಳ್ಳಬೇಡ. ಇದರಲ್ಲಿ ಏನು ತಿಳ್ಕೊಳ್ಬೇಕು ಅಂದರೆ, ದೇವರು ನಮ್ಮ ಮನೆಗೆ ಬರುವ ಮೊದಲು ಮನವನ್ನು ಅಲಂಕಾರದಿಂದ ಸಿಂಗರಿಸಬೇಕು. ಒಬ್ಬ ಸ್ವಾಮಿಗಳು ಮನೆಗೆ ಬರ್ತಾರೆ ಅಂತಂದ್ರೇ ನಾವು ಮನೆಯನ್ನೇ ಎಷ್ಟು ಸ್ವಚ್ಛವಾಗಿಡ್ತೀವಿ, ಎಲ್ಲ ಅಲಂಕಾರಗಳನ್ನು ಮಾಡ್ತೀವಿ, ಸ್ವಾಮಿಗಳಿಗೇನೋ ಅಪಚಾರ ಆಗಬಾರ್ದು ಅಂತ ನೋಡ್ತೀವಿ ಅಲ್ವಾ. ಇಡೀ ವಿಶ್ವಕ್ಕೆ ಸ್ವಾಮಿಯಾದವನು ಭಗವಂತ ಕೃಷ್ಣ ಪರಮಾತ್ಮ ಬರಬೇಕು ಅಂದರೆ ಹೇಗೆ ಬರಬೇಕು? ಅಲಂಕಾರವಾಗಿ ಬರಬೇಕು. ನಮ್ಮ ಹೃದಯನೇ ಮಧುರಾಪಟ್ಟಣ, ನಮ್ಮ ದೇಹವೇ ಮಧುರಾಪಟ್ಟಣ, ನಮ್ಮ ಹೃದಯವೇ ಅಲ್ಲಿರುವ ಕಂಸನ ಅರಮನೆ, ಅಲ್ಲಿ ಬರಬೇಕು. ಕಂಸನೆಂಬ ಜೀವ ಇದ್ದು ಬಿಟ್ಟರೆ ಅವನು ದ್ವೇಷ ಮಾಡ್ತಾ ಇರ್ತಾನೆ. ನಾವು ದೇವರು ಬರಬೇಕಂದ್ರೆ ನಮ್ಮ ಮನೆಯನ್ನು ಸ್ವಚ್ಛ ಇಡಬೇಕು. ನಮ್ಮ ಮನೆಯನ್ನು ಸ್ವಚ್ಛ ಇಡಬೇಕು ಅಂದರೆ ಏನು ಮಾಡಬೇಕು? ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳನ್ನು ಬಿಡಬೇಕು. ವಿಷಯ ಪದಾರ್ಥಗಳ ಕಡೆಗೆ ಜ್ಞಾನವನ್ನು ಕಡಿಮೆ ಮಾಡಬೇಕು. ನಮಗೆ ಭಗವಂತನ ಬಗ್ಗೆ ನಾವು ವಿಮುಖರಾಗದೆ ಭಗವಂತನ ಬಗ್ಗೆ ಮುಖ ಮಾಡಿಕೊಳ್ಳಬೇಕು. ವಿಷಯ ಪದಾರ್ಥಗಳ ಬಗ್ಗೆ ವಿಮುಖರಾಗಬೇಕು. ವೇದಶಾಸ್ತ್ರಗಳಿಂದ ಭಗವಂತನ ತಿಳಿಯಲು ಅಧ್ಯಯನವನ್ನು ಮಾಡಬೇಕು. ಭಗವಂತನ ಗುಣಗಳನ್ನು ಚಿಂತಿಸಬೇಕು. ಅವುಗಳಿಂದ ಭಗವಂತನಿಗೆ ಅಲಂಕಾರವನ್ನು ಮಾಡಬೇಕು. ಸುವರ್ಣದ ತೋರಣದಿಂದ ಭಗವಂತನಿಗೆ ಹೃದಯದಲ್ಲಿ ಅಲಂಕಾರ ಮಾಡಬೇಕು. ಸುವರ್ಣದ ತೋರಣ ಅಂದರೆ ಬಂಗಾರದ ತೋರಣ ಎಲ್ಲಿ ಆಚಾರ್ಯ ನಮ್ಮ ಹೃದಯಕ್ಕೆ ಹಾಕೋಣ, ಈ ರೇಟ್ನಲ್ಲಿ ಬಂಗಾರದ ತೋರಣ ಎಲ್ಲಿ ಕಟ್ಸೋಣ ಅಂದರೆ, ಬಂಗಾರದ ತೋರಣ ಅಂದರೆ ಸುವರ್ಣ ಅಂದರೆ ಬರೀ ಬಂಗಾರ ಅಲ್ಲ, ಸುವರ್ಣ. ವರ್ಣ ಅಂದರೆ ಅಕ್ಷರಗಳ ಮಾಲೆ, ಸು ಅಂದರೆ ಒಳ್ಳೆಯ ಅಕ್ಷರಗಳ ಮಾಲೆ. ಒಳ್ಳೆಯ ಅಕ್ಷರಗಳ ಮಾಲೆ ಅಂದರೆ ಯಾವುದು? ವೇದಗಳ ಅಧ್ಯಯನ ಮಾಡಿ, ವೇದಗಳ ಅನುಸಾರಿಯಾದ ಪುರಾಣಗಳ ಅಧ್ಯಯನ ಮಾಡಿ, ವೇದಗಳಿಗೆ ಅರ್ಥವನ್ನು ಕೊಡುವ ಭಗವದ್ಭಕ್ತರ ವ್ಯಾಖ್ಯಾನವನ್ನು ಅನುವಾದ ಮಾಡಿ, ಭಗವಂತನ ಗುಣಗಳನ್ನು ತಿಳಿದು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಭಗವಂತನ ಗುಣಗಳನ್ನು ತಿಳಿದು ಆಯಾ ಗುಣಗಳನ್ನು ಸ್ಮರಿಸುವ ನಾವು ಅವನ ಸ್ಮರಣೆ ಎಂಬ ಸುವರ್ಣ ಹಾರವನ್ನು ಭಗವಂತನಿಗೆ ಹಾಕಿ ಆಸನವನ್ನು ಭಗವಂತನಿಗೆ ಕೊಡಬೇಕು. ಆಸನವನ್ನು ಭಗವಂತನಿಗೆ ಕೊಟ್ಟರೆ ಭಗವಂತ ಬಂದು ಅಲ್ಲಿ ವಿರಾಜಿಸ್ತಾನೆ. ಅಂದರೆ ಭಗವಂತ ನೀವು ಹೇಳಲಿಲ್ಲ ಅಂದರೂ ಅಲ್ಲಿ ಇದ್ದಾನೆ. ಅವನ ಇರುವಿನ ಅರಿವು ನಮಗೆ ಬರಬೇಕು ಅನ್ನುವುದೇ ಅವನು ಇಲ್ಲಿ ಬಂದು ಈ ಮಥುರಾ ಪಟ್ಟಣದಲ್ಲಿ ನೆಲೆಸಬೇಕು ಎಂಬುದು ಇದು ಅಧ್ಯಾತ್ಮದ ಸಂಕೇತ. ಇದನ್ನು ತಿಳಿದುಕೊಳ್ಬೇಕು.
ಹಾಗೆ ಕೃಷ್ಣ ಮುಂದೆ ಬರ್ತಾನೆ. ಮುಂದೆ ಬಂದು ಮಧುರ ಹೊರಟಿದ್ದ ಅವನ ಸಾರಥಿ ಕುದುರೆಗಳಿಂದ ರಥ ಕಟ್ತಿದ್ದಾನೆ. ಇಂತಹ ಕೃಷ್ಣನ ಜೊತೆ ಹೋಗಬೇಕಾದ್ರೆ ನಾವು ರಥವನ್ನು ಹತ್ತಬೇಕಂತ ನಾರಿಯರು ಕೂಡ ಸ್ವಂತ ರಥವನ್ನು ಏರ್ತಾರೆ. ದೇವರ ಧ್ಯಾನಿಸುವ ಬದಲು ಸಾಧ್ಯವಾದಷ್ಟು ಅದನ್ನು ವಿಗ್ರಹಗಳನ್ನು ನೋಡಬೇಕು ಅಂತ ಹೇಳ್ತಾರೆ. ದೇವರ ಸೇವೆಯನ್ನು ಭಾಳ ಶ್ರದ್ಧೆಯಿಂದ ಮಾಡಬೇಕು. ನಮಗೆ ಶ್ರದ್ಧೆ ಒಂದು ಬಿಟ್ಟು ಬೇರೆ ಎಲ್ಲ ಇದೆ. ದೇವರ ಪೂಜೆ ಮಾಡ್ತೀವಿ ಅಂತ ಕುತ್ಕೊಂಡಿರ್ತೀವಿ, ಎಷ್ಟು ಗಂಟೆ ಕುತ್ಕೊಳ್ತೀವೋ ಅದರಲ್ಲಿ ಒಂದು ಸೆಕೆಂಡ್ ಆದರೂ ದೇವರ ಬಗ್ಗೆ ಶ್ರದ್ಧೆ ಇರುತ್ತೋ ಅದು ಅವರವರು ವಿಚಾರಿಸ್ಕೊಳ್ಬೇಕು. ಮನೆಯ ಅಕ್ರೂರ, ಅವನಿಗೆ ಮನಸ್ಸಿನಲ್ಲಿ ಕ್ರೌರ ಇಲ್ಲ, ಆದ್ದರಿಂದ ಅವನಿಗೆ ಅಕ್ರೂರ ಅಂತ ಕರೀತಾರೆ. ಅವನು ಹತ್ತಿದ್ದಾನೆ. ಅವನು ಹೋಗಿಬಿಟ್ಟು ಅವರ ಮನೆಯಲ್ಲಿ ಅವನು ಕೃಷ್ಣನನ್ನು ಕರೆದುಕೊಂಡು ಹೋಗಬೇಕಾದರೆ ಸಾಯಂಕಾಲ ಆಗುತ್ತೆ, ಸಂಧ್ಯಾ ವಂದನೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವನು ಯಮುನಾ ನದಿಯಲ್ಲಿ ಇಳಿತಾನೆ. ನೋಡಿ, ದೇವರು ಪಕ್ಕದಲ್ಲಿದ್ದಾನೆ. ದೇವರು ಪಕ್ಕದಲ್ಲಿದ್ದರೂ ಕೂಡ ತನ್ನ ನಿತ್ಯ ಕರ್ಮಗಳನ್ನು ಅಕ್ರೂರ ಬಿಡಲಿಲ್ಲ, ಸಂಧ್ಯಾ ವಂದನೆ ಬಿಡಲಿಲ್ಲ. ಬಿಡಬಾರ್ದು, ಮಾಡಬೇಕು. ದೇವರ ಪೂಜೆ ಬಿಡಬಾರ್ದು, ಮಾಡಬೇಕು. ಅವನಂತಾನೆ, ಕೃಷ್ಣ ನೀನು ಇಲ್ಲಿರೂ ನನ್ನ ಕರ್ಮಗಳನ್ನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ರಥದಲ್ಲಿ ಕೃಷ್ಣ ಇರ್ತಾನೆ. ಅವನು ಹೋಗಿಬಿಟ್ಟು ಅಕ್ರೂರ ನದಿಯಲ್ಲಿ ಮುಳುಗ್ತಾನೆ. ಅವನು ಪ್ರತಿಷ್ಠಿ ಮುಳುಗಿದಾಗ ಶೇಷದೇವರನ್ನು ನೋಡ್ತಾ ಇರ್ತಾನೆ, ಬಲರಾಮನನ್ನು ನೋಡ್ತಾ ಇರ್ತಾನೆ. ಈ ಸ್ಥಿತಿ ಏನಾಗುತ್ತೆ, ಶೇಷಶಾಹಿಯಾಗಿ ಕೃಷ್ಣನನ್ನು ನೋಡ್ತಾನೆ. ಕೃಷ್ಣನನ್ನು ನೋಡಿಬಿಟ್ಟು ಅವನಿಗೆ ಭಾಳ ಆಶ್ಚರ್ಯ ಆಗುತ್ತೆ, ಭಾಳ ಸಂತೋಷ ಆಗುತ್ತೆ. ಎದ್ದು ಬಿಟ್ಟು ಮತ್ತೆ ಮೇಲೆ ನೋಡ್ತಾನೆ, ಕೃಷ್ಣ ಅಲ್ಲೇ ರಥದಲ್ಲಿದ್ದಾನೆ. ಮತ್ತೆ ಮುಳುಗಿ ನೋಡ್ತಾನೆ, ಕೃಷ್ಣ ಒಳಗಿದ್ದ. ಎದ್ದು ನೋಡ್ತಾನೆ, ಅಲ್ಲಿ ಕೃಷ್ಣ. ಇಲ್ಲಿ ನೋಡ್ತಾನೆ, ಅಲ್ಲಿ ಕೃಷ್ಣ. ಅವನಿಗೆ ಹೇಗೆ ಅವನ ಆನಂದಕ್ಕೆ ಮಿತಿನೇ ಇಲ್ಲ. ಅಂತ ಪರಮ ಭಕ್ತ ಅವನ ಅಕ್ರೂರ. ಹಾಗೆ ಯಮುನಿಯ ಮಡು ನಿಜವಾಗಿಯೂ ತೀರ್ಥ. ಅದು ನವವಿಧ ಭಕ್ತಿಗಳಲ್ಲಿ ಆತ್ಮನಿವೇದನೆ ಕೊನೆಯದ್ದು. ಅಂದರೆ ತನ್ನನ್ನು ದೇವರಿಗೆ ಅರ್ಪಿಸಿಕೊಳ್ಳಬೇಕು. ಹೀಗಾದಾಗ ದೇವರು ಒಲಿತಾನೆ. ತನ್ನನ್ನೇ ಅರ್ಪಿಸಿಕೊಳ್ಬೇಕಂತ ದೇವರೇ ನೀವು ಅರ್ಪಿಸಿದ್ದಪ್ಪ ಅಂತ ಶರೀರ ತ್ಯಾಗ ಮಾಡಬೇಕು ಅಂತ ದೇವರು ಹೇಳಿಲ್ಲ. ಅದು ಆತ್ಮನಿವೇದನೆ ಅಲ್ಲ. ತನ್ನನ್ನು ತಾನು, ಈ ಶರೀರ ನೀನು ಕೊಟ್ಟಿದ್ದಪ್ಪ ನಿನಗೆ ಅರ್ಪಣೆ ಅಂತ ಅವನಿಗೆ ಅರ್ಪಿಸಿ, ಅಷ್ಟೇನೆ. ಆತ್ಮಹತ್ಯೆ ಮಹಾಪಾಪ, ನರಕದಲ್ಲಿ ಬೀಳ್ತಾರೆ. ಅದಕ್ಕೆ ಒಂದು ಸ್ಪೆಷಲ್ ನರಕ ಇದೆ. ಇವರೇನು ಶಿಕ್ಷೆ ಕೊಡ್ತಾರಲ್ಲ, ಇದಲ್ಲ, ಆ ನರಕನೇ ಇದೆ. ಅದಕ್ಕೆ ದೇವರು ಕೊಟ್ಟ ದೇಹ, ನೀನು ಬಯಸಿದ್ದಲ್ಲ ದೇಹ, ಅದು ದೇವರು ಕೊಟ್ಟಿದ್ದ ದೇಹ. ದೇವರು ಕೊಟ್ಟಿದ್ದ ದೇಹವನ್ನು ನಿನಗೆ ನಾಶ ಮಾಡಲು ಅಧಿಕಾರ ಇಲ್ಲ. ಹೇಗೆ ನಾಶ ಮಾಡ್ತೀಯ? ನಿಂದ ಅದು ಅಲ್ವಾ? ನಿಂದಲ್ಲ, ಯಾಕೆಂದರೆ ನೀನು ಬಯಸ್ಕೊಂಡಿದ್ದ ಅಲ್ಲ. ಮತ್ತು ನಿನ್ನದಲ್ಲ ವಸ್ತುವನ್ನು ನೀನು ಹೇಗೆ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀಯ? ಅದು ಮಾಡಬಾರ್ದು, ಅದು ಅಪರಾಧ. ಅದು ಆತ್ಮನಿವೇದನ ಅಂದರೆ ಶಾಸ್ತ್ರದಲ್ಲೂ ಹೇಳ್ತಾರೆ, ಭಾಗವತ ಆತ್ಮನಿವೇದದಲ್ಲಿ ಹೇಳ್ತಾರೆ ಆಚಾರ್ಯರು. ಆತ್ಮನಿವೇದನ ಅಂದರೆ ಮೋಕ್ಷದಲ್ಲಿಯೂ ಭಗವಂತ ನಿಯಾಮಕ ಅನ್ನುವುದು ಆತ್ಮನಿವೇದನದ ಅರ್ಥ ಅಂತ ಹೇಳ್ತಾರೆ ಆಚಾರ್ಯರು. ಭಗವಂತನನ್ನು ನಾನಾ ರೀತಿಯಾಗಿ ವಚಿಸಿದ್ದಾರೆ. ಅನೇಕ ಭುವನಾಧಾರ ತನು ದೂರ ವಲಿತ್ರಯಂ ವಿರಿಂಚಿ ಭೃಂಗ ಶೋಭಾಬ್ಜ ಸ್ಫುರನ್ನಾಭಿ ಸರೋವರಂ. 14 ಲೋಕಗಳು ದೇವರ ಉದರದಲ್ಲಿದ್ದಾವೆ. ಎಲ್ಲವೂ ದೇವರ ಉದರದಲ್ಲಿದ್ದಾವೆ. ಅವನನ್ನು ಒಂದೊಂದು ರೋಮ ಕೂಪಗಳಲ್ಲಿ, ರೋಮದ ಕೂಪಗಳಿರ್ತಾವಲ್ಲ, ಆ ಕೂಪಗಳಲ್ಲಿ ಒಂದೊಂದು ಬ್ರಹ್ಮಾಂಡಗಳಿದ್ದಾವೆ. ಅಂತಹ ವಿರಾಟ್ ರೂಪ ಭಗವಂತನದ್ದು. ಅವನ ನಾಭಿಯಲ್ಲಿ ಕಮಲ ಇದೆ. ಆ ಕಮಲದಲ್ಲಿ ದುಂಬಿ ಇರಲೇಬೇಕು. ಕಮಲದಲ್ಲಿ ಆ ದುಂಬಿ ಯಾವುದು ಅಂದರೆ ಭ್ರಮರದಂತೆ ಇದ್ದಾನೆ. ಬ್ರಹ್ಮದೇವರು ಅಷ್ಟು ದೊಡ್ಡವರಾದರೂ ಭಗವಂತ ಅವನ ನಾಭಿಯ ಬಳ್ಳಿಯನ್ನು ಕಟ್ಟು ಮಾಡಿಕೊಂಡಿಲ್ಲ ಭಗವಂತ. ಅದಕ್ಕೋಸ್ಕರ ಬ್ರಹ್ಮದೇವರು ಇನ್ನೂ ಮಗ ಅಂತ ಅಪ್ಪ ಅಂತ ಸ್ತುತಿಸ್ತಾರೆ. ನಮ್ಗಳಿಗೆ ಏನಾಗಲ್ಲ, ಫಸ್ಟ್ ಮಗುವಾದ ತಕ್ಷಣ ಮೊದಲನೇ ಕೆಲಸ ಮಾಡಿದ್ರೆ ನಾವೇ ಬಳ್ಳಿ ಕಟ್ ಮಾಡೋದು. ಅದಕ್ಕೆ ಏನಂತಾರೆ, ಅವನ ಕರ್ಮಕ್ಕಾಗಿ ಅವನು ಹುಟ್ಟದ, ನಿನ್ನ ಕರ್ಮಕ್ಕಾಗಿ ನೀನು ಹಡದೆ, ಅದು ಅಲ್ಲಿಗೆ ಮುಗಿದೋಯ್ತು ಸಂಬಂಧ. ಯಾಕೆಂದರೆ ಪರಮಾತ್ಮಗೆ ಹಾಗಲ್ಲ, ನಾವೇ ಬಳ್ಳಿಯನ್ನು ಕಟ್ಟೇ ಮಾಡ್ಕೊಂಡಿಲ್ಲ, ಅವನು ಕಟ್ ಮಾಡಲಿಕ್ಕೆ ಮಾಡಲ್ಲ. ಈಗಲೂ ಕೂಡ ಬ್ರಹ್ಮದೇವರನ್ನು ನಾವೇ ಬಳ್ಳಿ ಕಮಲದಲ್ಲೇ ಇರ್ತಾರೆ. ಹಾಗಿರಬೇಕಾದ್ರೆ ಅವನ ನಾಭಿ ಬಳ್ಳಿನಲ್ಲಿ ಕಟ್ಟು ಮಾಡಿಲ್ಲ, ಸಂಬಂಧ ಆಗಿದೆ. ನಮ್ಮದೇನಾಗುತ್ತೆ, ಹುಟ್ಟಿದ ತಕ್ಷಣ ಮೊದಲು ಕಟ್ಟು ಮಾಡೋದೆ. ಅದಕ್ಕೋಸ್ಕರ ಏನಾಗುತ್ತೆ, ಅವನ ಪಾಡಿಗೆ ಅವನು ಬೆಳಿತಾನೆ, ಇವ್ರ ಪಾಡಿಗೆ ಇವ್ರು ಬೆಳಿತಾರೆ. ವಯಸ್ಸಾದ್ಮೇಲೆ ನೀನು ಯಾರೋ ನಾನು ಯಾರೋ ಯಾವುದೋ ವೃದ್ಧಾಶ್ರಮಕ್ಕೋ ಯಾವುದೋ ಆಶ್ರಮಕ್ಕೋ ಹಾಕ್ತಾನೆ, ಬಿಡ್ತಾರೆ. ಸಂಬಂಧ ನಮ್ದಿಷ್ಟೇ. ಅವನ ಕರ್ಮಕ್ಕೆ ಅವನು ಹಡಿದಿದ್ದಾನೆ, ನಿನ್ನ ಕರ್ಮಕ್ಕೆ ನೀನು ಹುಟ್ಟಿದೀಯ. ಹಾಗೆ ಪ್ರತಿಯೊಂದು ಅವರ ಕರ್ಮಕ್ಕೆ ಅನುಗುಣವಾಗೇ ಬರೋದು ಸಂಬಂಧಗಳು. ಅದು ಗೊತ್ತಿರಲ್ಲ ಅಷ್ಟೇ ನಮಗೆ. ಹಾಗಾಗಿ ಭಗವಂತನ ಸಂಬಂಧ ಇದೆ. ಯಾವಾಗಲೂ ಕಮಲದಲ್ಲಿ ಭ್ರಮಣ ಇದ್ದ ಹಾಗೆ ಬ್ರಹ್ಮನೇ ಇರ್ತಾನೆ.
ದೇವರ ಎರಡು ಬದಿಯಲ್ಲಿ ಶ್ರೀ ಭೂದೇವಿ ಇದ್ದಾರೆ. ದೇವರ ಎರಡು ಬಾಹುಗಳನ್ನು ಆಲಂಗಿಸಿಕೊಂಡಿದ್ದಾರೆ. ರಮೆಯು ಯಾವಾಗಲೂ ಅವನನ್ನು ಆಲಂಗಿಸಿಕೊಂಡಿರ್ತಾಳೆ. ರಾಮೆಯ ಆಲಂಗನವು ದೇವರಿಗಲ್ಲದೆ ಇನ್ಯಾರಿಗೂ ಇಲ್ಲೇ ಇಲ್ಲ. ಬ್ರಹ್ಮಾದಿಗಳಿಗಿಂತಲೂ ದೊಡ್ಡವಳು ರಮೆ. ದೇವರ ಎದೆಯಲ್ಲಿ ಏನಿದೆ? ಶ್ರೀವತ್ಸ ವಕ್ಷಸಂ ಶ್ರೀಮಧ್ವನ ಮಾಲ ವಿಭೂಷಿತಂ ಪುರದಿಂತು ಸಮಾಮಂದ ವರಕೌಸ್ತಭ ಮಂಡನಂ. ದೇವರ ಎದೆಯಲ್ಲಿ ಶ್ರೀವತ್ಸ ಎಂಬ ಚಿಹ್ನೆ ಇದೆ. ನಾನಾ ರೀತಿಯ ಹೂಗಳನ್ನು ಕೂಡಿದ ಆದ್ದರಿಂದಲೇ ವನಮಾಲೆಯಿಂದ ಕಟ್ಟಲ್ಪಡುವ ಹಾರವು ಕೊರಳಿನಲ್ಲಿದೆ ಎಂಬುದಾಗಿ ವರ್ಣನೆಯನ್ನು ಮಾಡ್ತಾರೆ. ಹೀಗೆ ಭಗವಂತನ ರೂಪಗಳನ್ನು ವರ್ಣನೆ ಮಾಡ್ತಾರೆ. ಭಗವಂತ ಅಕ್ರೂರ ಭಗವಂತನನ್ನು ಕ್ಷಮಿಸ್ತಾನೆ. ಮೋಕ್ಷಾಪತ್ಯವತೀಂ ವಿರಕ್ತಿರಮಣಿಂ ಸಂಶ್ಲಿಷ್ಯತೋ ಅಹರ್ನಿಶಂ ಕಾಲೋ ಗಚ್ಚತು ನ ಅನ್ಯಥಾ ಕುರುಕದೋ ಕಾಮ ಯದಾಲಂಬತೆ. ಕೃಷ್ಣ ಅಕ್ರೂರ ಕೃಷ್ಣನಿಗೆ ಹೇಳ್ತಾನೆ, ನಾನೊಂದು ಲಗ್ನ ಆಗಬೇಕು ಅಂದ್ಕೊಂಡಿದ್ದೇನೆ. ಆಕೆ ಹೆಸರು ವಿರಕ್ತಿ ಅಂತ. ಆಕೆ ತಂದೆ ತಾಯಿಯ ಹೆಸರು ಸಜ್ಜನರು ಎಂದು. ಹುಡುಗಿಯ ತಂದೆ ತಾಯಿಯ ಅತ್ತೆ ಮಾವ, ಆದ್ದರಿಂದ ಸಜ್ಜನರೇ ಅತ್ತೆ ಮಾವ. ವಿರಕ್ತಿ ಎನ್ನುವುದು ಹುಡುಗಿ. ಈ ವಿರಕ್ತಿ ನಮಗೆ ಹೇಗೆ ಬರುತ್ತೆ? ವಿರಕ್ತಿ ಬರಬೇಕಲ್ವಾ? ವಿಷಯಗಳಲ್ಲಿ ಅನಾಸಕ್ತಿ ಬರಬೇಕಲ್ವಾ? ಅದು ಬರಬೇಕಂದ್ರೆ ಸಜ್ಜನ ಸಹವಾಸದಿಂದ, ಯಾರೋ ದುಷ್ಟ ಜಂಟ ಸಹವಾಸದಿಂದ ಅಲ್ಲ. ಯಾವುದೋ ಭಗವಂತನನ್ನು ಬಿಟ್ಟು ಯಾವುದೋ ಕ್ಷುಲ್ಲಕ ಗೀತೆಗಳನ್ನು, ಯಾವುದೋ ಕ್ಷುಲ್ಲಕ ದೃಶ್ಯಗಳನ್ನು ನೋಡ್ತಿರೋರ ಜೊತೆಗೆ ಹೋಗೋದು ಕಂಡ್ರೆ ನಮ್ಮದು ಮನಸ್ಸು ಹಂಗೇ ಇರುತ್ತೆ. ಹಾಗಾಗತ್ತೆ. ದೇವರ ವಿಚಾರ ಮಾಡಿ ಜ್ಞಾನ ಸಂಪಾದಿಸುವುದೇ ವೈರಾಗ್ಯಕ್ಕೆ ಅಲಂಕಾರ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿಗೆ ಏನಾಗುತ್ತೆ? 10ನೆಯ ಸರ್ಗ ಮುಗಿಯುತ್ತೆ. ರೋಮ್ನಾಂ ಹರ್ಷಣ ಕಾರಣಿ ಶ್ರವಣಕ ಪಾಪೌಗ ವಿಧ್ವಂಸಿನಿ ಪ್ರೇಮ್ನಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀ ಶವಿಯೇ ಸದ್ವಾದಿರಾಜೋದಿತೆ ಸಂಜಾತಸ್ಸುರ ಮಂಡಲೀಷು ದಶಮ ಸರ್ಗೋ ಮುದಾಂ ಸಂಸ್ಕೃತಃ. ದೊಡ್ಡವರು ನಮಗೆ ಯಾವ ರೀತಿ ಆಜ್ಞೆ ಮಾಡಿದ್ರು ಅದನ್ನು ಪಾಲಿಸಬೇಕು ಅಂತ ಇಂತಹ ಭಗವಂತನ ಅದ್ಭುತ ಲೀಲೆಯನ್ನು ಕೇಳಿದಾಗ ರೋಮಹರ್ಷಣ ಆಗಬೇಕು, ರೋಮಾಂಚನ ಆಗಬೇಕು. ರೋಮಾಂಚನ ಆಗಿ ಆನಂದ ಬಾಷ್ಪಗಳು ಬರಬೇಕು. ಆವಾಗ ನಾವು ಕೇಳಿದ್ದು. ನಮಗೆ ಆನಂದ ಬಾಷ್ಪನೇ ಆಗಲಿಲ್ಲರಲ್ಲಿ ನಾವು ಮಾಡೇ ಇಲ್ಲ. ಹಾಗಾಗಿ ನಮಗೆ ಆನಂದ ಬಾಷ್ಪ ಬರಲ್ಲ. ನಾವು ಕೇಳಿದ್ದೆಲ್ಲ ವೇಸ್ಟ್ ಅಂದರೆ ಆಗೋದಿಲ್ಲ. ಆ ರೋಮಹರ್ಷಣ ಆಗಬೇಕಂದ್ರೆ ಜನ್ಮ ಜನ್ಮಾಂತರಗಳ ಸಾಧನೆ ಇದೆ. ಭಗವಂತನ ಮಹಿಮೆಯನ್ನು ಕೇಳ್ತಾ ಪುಂಖಾನುಪುಂಖವಾಗಿ ಬೆಣ್ಣಿನಲ್ಲಿ ಆನಂದ ಬಾಷ್ಪ ಬರಬೇಕು. ರೋಮಗಳು ಎದ್ದು ನಿಲ್ಲಬೇಕು. ರೋಮಗಳು ಎದ್ದು ನಿಲ್ಲಬೇಕು. ನಮಗೆ ಏನಿಲ್ಲ, ರೋಮಗಳಿಲ್ಲ. ರೋಮಗಳಿಲ್ಲ ಟಿ ವಿ ಸೀರಿಯಲ್ ನೋಡ್ಬೇಕಾದ್ರೆ ಭಗವಂತನ ಮಹಿಮೆ ಕೇಳಬೇಕಾಗಿಲ್ಲ ನಾವು. ಯಾಕೆಂದರೆ ಭಗವಂತನ ಮಹಿಮೆ ಕೇಳಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಇರೋದೇ ಇಲ್ಲ. ಮನಸ್ಸೆಲ್ಲೋ ಹೋಗಿರ್ತದೆ. ದೈಹಿಕವಾಗಿ ನಾವೆಲ್ಲಿರ್ತೀವಿ, ಮನಸ್ಸೇನೋ ಯೋಚನೆ ಮಾಡ್ತಾ ಇರ್ತದೆ. ಟೈಮ್ ಆಗೋಯ್ತು, ನಾವು ಹೋಗಬೇಕು, ಮನೆಗೆ ಹೋಗಬೇಕು. ಮನೆಯಲ್ಲಿ ಏನು ಮಾಡ್ತಾ ಇದ್ದಾರೋ ಏನೋ, ಏನು ಮಾಡ್ತಾ ಇದ್ದಾರೆ? ನಾವು ದೇವಸ್ಥಾನಕ್ಕೆ ಬರ್ತೀವಿ, ಮಠಗಳಿಗೆ ಬರ್ತೀವಿ, 1 ಗಂಟೆ ಇಟ್ಬಿಟ್ವಿ ಅಂದರೆ ಮಠದಲ್ಲಿ ಏನಾಗ್ತಾ ಇದೆಯೋ, ಯಾರು ಬಂದರೋ ಏನೋ, ಏನು ಮಾಡಿದ್ರೋ ಏನೋ, ಹೆಸರು ಮಾತ್ರ ಮಠದಲ್ಲಿದ್ದೀವಿ ಅಂತ ಇಲ್ಲ. ನಾವಿರೋದು ಅಲ್ಲೇನೆ. ಇಲ್ಲಿ ಏನು? ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ ಅಂತ ದಾಸರು. ವೈಕುಂಠದಲ್ಲಿರುವುದು ನಮ್ಮ ಮನೆ, ಇಲ್ಲಿ ನಾವು ಸುಮ್ಮನೆ ಬಂದಿದ್ದೀವಪ್ಪ, ಇದು ನಮ್ಮ ಮನೆ ನಮ್ಮ ಮನೆ ನಮ್ಮ ಮನೆ ಅಂತ. ಯಾರೀ ಮನೆ ಇದೆ? ನೀವು ಹೋದ ಮೇಲೂ ಮನೆ ಇರುತ್ತೆ, ನೀವು ಬರೋಕ್ಕಿಂತ ಮುಂಚೆನೂ ಮನೆ ಇರುತ್ತೆ ಅಲ್ವಾ? ಹಾಗೆ ನಾವು ಎಲ್ಲಿ ಹೋದ್ರೂ ರೋಮಹರ್ಷಣ ಆಗಬೇಕು ಅಂದರೆ ಸಜ್ಜನರ ಸಹವಾಸ ಬೇಕು. ಪುರಾಣ ಭಗವಂತನ ಮಹಿಮೆಗಳ ಶ್ರವಣ ಮನನಾದಿಗಳನ್ನು ಮಾಡ್ತಾನೇ ಇರಬೇಕು. ಯಾವುದೋ ಒಂದು ಜನ್ಮದಲ್ಲಿ ಭಗವಂತ ಅನುಗ್ರಹ ಮಾಡಿ ರೋಮಹರ್ಷಣವಂತೆ ಮಾಡುವಂತೆ ಮಾಡಿ ಅದನ್ನು ನಮಗೆ ಕೊಡ್ತಾನೆ. ಯಾಕೆಂದರೆ ಈ ವಾದಿರಾಜ ಗ್ರಂಥ ಸಾಮಾನ್ಯ ಅಲ್ಲ. ಇದು ದೇವತಾ ಸಭೆಗಳಲ್ಲೂ ಪ್ರವಚನ ಮಾಡಿ ಚಿಂತನೆ ಮಾಡುವಂತಹ ಗ್ರಂಥ ಇದು. ಇಂತಹ ಗ್ರಂಥವನ್ನು ಬರೆದವರು ಹೇಳ್ತಾರೆ, ರೋಮ್ನ ಮರ್ಷಣ ಕಾರಣಿ ಶ್ರವಣದ ಪಾಪವ ವಿದ್ವಂಸ. ಎಲ್ಲ ಪಾಪಗಂಬ ಬೆಟ್ಟವನ್ನೇ ನಾಶ ಮಾಡುತ್ತೆ ಇದು ರುಕ್ಮಿಣಿ ಶಬ್ದಿಯ. ಇದನ್ನು ಕೇಳಬೇಕು. ಸುರಮಂಡಲೀಷು ದಶಮ ಸರ್ಗೋ ಮುದಾಗುತ್ತೆ. ಈ 10ನೇ ಸರ್ಗವನ್ನು ಸಮಾಪ್ತ ಮಾಡ್ತಾ ಇದ್ದೀನಿ ಅಂತ ವಾದಿರಾಜರು ಇಲ್ಲಿಗೆ ಸಮಾಪ್ತ ಮಾಡ್ತಾರೆ ಅನ್ನುವುದರಲ್ಲಿ 10ನೇ ಸ್ಕಂದದ ಚಿಂತನೆಯನ್ನು ಮುಗಿಸಿ ನಾಳೆ ಏಕಾದಶ ಸ್ಕಂದ ಕಂಸನ ವಧೆ ಆಗತ್ತೆ. ನಾಳೆ ಕಂಸನ ವಧೆಯ ತನಕ ತರ್ತೀವಿ. ನಾಡಿದ್ದು ಮಂಗಳ ಇದೆ. ಅಲ್ಲಿ ರುಕ್ಮಿಣಿ ಶಬ್ದಿಯನ್ನು ನೋಡಿಬಿಟ್ಟು ರುಕ್ಮಿಣಿಯ
ಸ್ವಯಂವರವನ್ನು ನೋಡಿಬಿಟ್ಟು ಈ ಚಿಂತನೆಯನ್ನು ಮುಗಿಸೋಣ ಅನ್ನೋದರೊಳಗೆ ಇವತ್ತಿನ ಚಿಂತನೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ, ಶ್ರೀ ವಾದಿರಾಜ ತೀರ್ಥ ಅಂತರ್ಗತ, ಶ್ರೀ ಭಾರತೀ ಮಕ್ಕಳಾಂತರ್ಗತ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.